ಜೈ ಹಿಂದ್ ಎವ್ರಿವನ್, ನಮಸ್ಕಾರ ಎಲ್ಲರಿಗೆ ಮೈ ಯೂಟ್ಯೂಬ್ ಚಾನಲ್ ಮ್ಯಾಥ್ಸ್ ಬ್ರೋ ಮೇಲೆ ವೆಲ್ಕಮ್. ಸೊ ಇವತ್ತಿನ ಕ್ಲಾಸ್ ನಲ್ಲಿ ನೋಡೋಣ ಎಲೆಕ್ಷನ್ ಕ್ವೆಶನ್ಸ್ ಅಂಡ್ ಎಕ್ಸಾಮ್ ಪಾಸ್ ಫೇಲ್ ಟೈಪ್ ಆಫ್ ಕ್ವೆಶನ್ಸ್. ಓಕೆ, ಎಲೆಕ್ಷನ್ ದಲ್ಲಿ ಎರಡು ವೆರೈಟೀಸ್ ನೋಡೋಣ. ಒನ್ ಅಂದ್ರೆ ವ್ಯಾಲಿಡ್ ವೋಟ್ಸ್, ಆಮೇಲೆ ಇನ್ವ್ಯಾಲಿಡ್ ವೋಟ್ಸ್. ಆಮೇಲೆ ಸಿಮಿಲರ್ಲಿ ಎಕ್ಸಾಮ್ ಪಾಸ್ ಫೇಲ್ ಬೇಸ್ಡ್ ಕ್ವೆಶನ್ಸ್ ಅದು ನೋಡೋಣ. ಟೈಪ್ 1, ಟೈಪ್ 2, ಟೈಪ್ 3 ಕ್ವೆಶನ್ಸ್. ಸೊ ಲೆಟ್ ಸ್ಟಾರ್ಟ್ ವಿತ್ ದಿಸ್ ಅವರ್ ಫಸ್ಟ್ ಟೈಪ್. ಓಕೆ, ಎಲೆಕ್ಷನ್ ಬೇಸ್ಡ್ ಕ್ವೆಶನ್. ಮೊದಲ ಟೈಪ್ ವಿನ್ನರ್ ಲೂಸರ್ ವ್ಯಾಲಿಡ್ ಕೇಸ್. ಓಕೆ, ಇದರಲ್ಲಿ ವ್ಯಾಲಿಡ್ ಕ್ವೆಶನ್ಸ್ ನೋಡ್ರಿ ಏನಿದೆ. ಇನ್ an election a candidate who gets 80% of the votes is elected by majority of 360 votes. What is the total number of votes polled? ಓಕೆ, ಈ ಕನ್ನಡದಲ್ಲಿ ಏನಿದೆ ನೋಡ್ರಿ. ಒಂದು, ಈ ಚುನಾವಣೆಯಲ್ಲಿ 80% ಮತಗಳನ್ನು ಪಡೆದ ಅಭ್ಯರ್ಥಿಯನ್ನು 360 ಮತಗಳ ಬಹುಮತದಿಂದ ಆಯ್ಕೆ ಮಾಡಲಾಗುತ್ತದೆ. ಈ ವಿನ್ಸ್ ಬೈ ಅಂದ್ರೆ ಮೆಜಾರಿಟಿ ಇದೆ, ಇಷ್ಟು ಮತ ಜಾಸ್ತಿ ತಗೊಂಡ ಯಾರಿಗಿಂತ, ಎರಡನೇ ಕ್ಯಾಂಡಿಡೇಟ್ಗಿಂತ. ಸೊ ಟೋಟಲ್ ವೋಟಿಂಗ್ ಎಷ್ಟಾಗಿದೆ, ಟೋಟಲ್ ರಿಜಿಸ್ಟರ್ ವೋಟ್ಸ್ ಎಷ್ಟು, ಅದನ್ನ ನಾವು ಹೇಳಬೇಕು. ಸೊ ಎರಡು ಮೆಥಡ್ಸ್ ಹೇಳ್ತೇನೆ ನಾನು. ನಾವು ಈಗ ಇವತ್ತಿನ ಕ್ಲಾಸ್ ನಲ್ಲಿ ಇನ್ನೊಂದು ಹೊಸ ಮೆಥಡ್ ಹೇಳ್ತೇನೆ ನಿಮ್ಗೆ. ಓಕೆ, ಹೌ ಟು ಸಾಲ್ವ್ ಆಲ್ ದೀಸ್ ಕ್ವೆಶನ್ಸ್. ಲೆಟ್ಸ್ ಸಿ. ಓಕೆ, ಸೊ ಲೆಟ್ ಸ್ಟಾರ್ಟ್ ವಿತ್ ದಟ್ ಥಿಂಗ್. ಸೊ ಏನ್ ಮಾಡ್ಬೇಕು, ಈಗ ಟೋಟಲ್ ವೋಟಿಂಗ್ಸ್ ನಮ್ಗೆ ಗೊತ್ತಿಲ್ಲ. ಟೋಟಲ್ ವೋಟಿಂಗ್ಸ್ ಎಷ್ಟಿದೆ, ಟೋಟಲ್ ಮತಗಳ ಸಂಖ್ಯೆ ಎಷ್ಟಿದೆ ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ. ಸೊ ಅಸ್ಯೂಮ್ ಮಾಡೋನು ಆ ಸಂಖ್ಯೆ ಇದೆ ಎಕ್ಸ್. ಓಕೆ, ಐ ಆಮ್ ಎಕ್ಸ್ಪ್ಲೈನಿಂಗ್ ಯು ಬೈ ಅನಾದರ್ ಫ್ರೆಶ್ ಟೆಕ್ನಿಕ್. ಓಕೆ, ನಂದು ಓಲ್ಡ್ ವಿಡಿಯೋಸ್ ಅಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೈನ್ ಯುವರ್ ಬೇಸಿಕ್. ಈಗ ಇನ್ನೊಂದು ಟೆಕ್ನಿಕ್ ಹೇಳ್ತೀನಿ ನೋಡ್ರಿ. ಮೆಥಡ್ ನಂಬರ್ 2 ಆಫ್ ಸಾಲ್ವಿಂಗ್ ದಿಸ್ ಕ್ವೆಶನ್. ಮೆಥಡ್ ನಂಬರ್ 2. ಟೋಟಲ್ ವೋಟಿಂಗ್ಸ್ ಎಷ್ಟಿದೆ, ಟೋಟಲ್ ವೋಟರ್ಸ್ ಎಷ್ಟು, ಟೋಟಲ್ ವೋಟರ್ಸ್ ಸರ್ ನನಗೆ ಗೊತ್ತಿಲ್ಲ. ಸೊ ಅಸ್ಯೂಮ್ ಮಾಡೋನು ಎಕ್ಸ್ ಜನ ಅದಾರೆ. ಆ ಎಕ್ಸ್ ಜನದಲ್ಲಿ ಏನಾಗುತ್ತೆ ಈಗ ನೋಡ್ರಿ. ಓಕೆ, ವಿನರ್ ಈಸ್ ಗೆಟಿಂಗ್ 80%. ವಿನರ್ಗೆ ಎಷ್ಟ್ರಿ, 80%. ಈಗ ವಿನರ್ಗೆ 80% ಅಂದ್ರೆ ಲೂಸರ್ಗೆ ಎಷ್ಟು, 20%. ವಿನರ್ಗೆ 80% ಅಂದ್ರೆ ಲೂಸರ್ಗೆ ಎಷ್ಟ್ರಿ ಸರ್, 20%. ಯಾವಾಗೂ ಈ ಪ್ರಶ್ನೆಯಲ್ಲಿ ಯಾವಾಗೂ ಈ ರೀತಿ ನೋಡಿರಿ ನೀವು, 360 ಮತಗಳಿಂದ ಗೆದ್ದಿದ್ದಾನೆ, ಆರ್ ಎಸ್ ವಿನ್ಸ್ ಬೈ 360 ಆರ್ ಲೂಸಸ್ ಬೈ 360. ಏನ್ ಮಾಡ್ರಿ ನೀವು, ಈ ಎರಡು ಸಂಖ್ಯೆ ಮೈನಸ್ ಮಾಡ್ರಿ. ಈ ಎರಡು ಸಂಖ್ಯೆ ಮೈನಸ್ 80 ಮೈನಸ್ 20 ಎಷ್ಟ್ರಿ ಸರ್, 60%. ಬಟ್ ಏನಿರಬೇಕು ಕಂಪಲ್ಸರಿ, ಈ ವಿನ್ಸ್ ಬೈ 360 ವೋಟ್, ಈ ಲೂಸಸ್ ಬೈ 360 ವೋಟ್ಸ್, ಆ ರೀತಿ ವರ್ಡ್ ಇರಬೇಕು. ಅಂದ್ರೆ ಏನ್ ಮಾಡ್ರಿ, ಆ ಎರಡು ಸಂಖ್ಯೆಯ 2% ದ ಡಿಫರೆನ್ಸ್ ಫೈಂಡ್ ಮಾಡ್ರಿ. 80 and 20 ಅಂದ್ರೆ 60%. ಇಲ್ಲಿ ಬರೀರಿ 60% ಬರೀಬೇಕು. ಇಸ್ ಈಕ್ವಲ್ ಟು ಈ ಮತಗಳ 60% ಅಂದ್ರೆ ಇಟ್ ಈಸ್ ಈಕ್ವಲ್ ಟು 360. ಈ ಕಡೆ ಬರೀರಿ 360, 360. ನೋಡ್ರಿ, ಡೈರೆಕ್ಟ್ ಸಿಂಪ್ಲಿಫಿಕೇಶನ್. 61 60, 66 360. ಈಗ ಡೈರೆಕ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟ್ರಿ, 6 into 100, 600 ನಮ್ದು ಆನ್ಸರ್. ಇದೇ ನಮ್ದು ಶಾರ್ಟ್ ಟ್ರಿಕ್ ನೋಡ್ರಿ. ಎಕ್ಸ್ ಇಸ್ ಈಕ್ವಲ್ ಟು 600 ಒನ್ ಲೈನ್ ದಲ್ಲಿ ಆಗಿ. ಓಕೆ, ಸ್ಟಾರ್ಟಿಂಗ್ ವರ್ಡ್ಸ್ ಎಷ್ಟು, ಎಕ್ಸ್ ನನಗೆ ಗೊತ್ತಿಲ್ಲ. ಆಮೇಲೆ ಯಾವಾಗ ನೀವು ನೋಡಿರಿ ಎಷ್ಟು ಮತಗಳಿಂದ ಗೆದ್ದಿದ್ದಾನೆ, ಎಷ್ಟು ಮತಗಳಿಂದ ಸೋತರು, ಈ ಪ್ರಕಾರ ವರ್ಡ್ಸ್ ಕೊಟ್ಟಾರು. ವಿನ್ಸ್ ಬೈ, ಲೂಸಸ್ ಬೈ. ಆಮೇಲೆ ಏನ್ ಮಾಡ್ಬೇಕು, ಇಲ್ಲಿ 80% ಕೊಟ್ಟಾರಂದ್ರೆ ಎರಡನೇ ಕ್ಯಾಂಡಿಡೇಟ್ 20%, ಇಲ್ಲಿ 70 ಕೊಟ್ಟಾರಂದ್ರೆ ಎರಡನೇ ಕ್ಯಾಂಡಿಡೇಟ್ 30%. ಈ ಫಸ್ಟ್ ಕ್ಯಾಂಡಿಡೇಟ್ ಇಸ್ ಗೆಟಿಂಗ್ 75%, ಸೆಕೆಂಡ್ ಇಸ್ 25%. ಆ ರೀತಿ ಬರೀಬೇಕು. ಕಂಪಲ್ಸರಿ ಇದು ಮೈನಸ್ ಮಾಡಬೇಕು ಅಂಡ್ ರೈಟ್ ಡೌನ್. ಅರ್ಥ ಆಗಿಲ್ಲ ಅಂದ್ರೆ ಎರಡನೇ ಟೆಕ್ನಿಕ್ ಆಮೇಲೆ ಹೇಳ್ತೀನಿ. ಮೊದಲ ಟೆಕ್ನಿಕ್. ಸೆಕೆಂಡ್ ಕ್ವಶನ್ ನೋಡೋಣ. ಸೇಮ್ ಕಾನ್ಸೆಪ್ಟ್ ನೋಡಿ. ಒಂದು ಚುನಾವಣೆಯಲ್ಲಿ ವಿಜೇತರಿಗೆ ಎಷ್ಟು, 60%. ವಿನರ್ಗೆ 60% ಅಂದ್ರೆ ಲೂಸರ್ಗೆ 40% ಸರ್. ಲೂಸರ್ಗೆ ಎಷ್ಟು, 40%. ಓಕೆ, ಆಮೇಲೆ 1200 ಮತಗಳಿಂದ ಗೆದ್ದರೆ wins by 1200 votes, my dear friends. Wins by, whenever they are giving wins the election by, gets majority ಅಂದ್ರೆ ಬೇರೆ ಕ್ಯಾಂಡಿಡೇಟ್ ಗಿಂತ ಎಷ್ಟು ಜಾಸ್ತಿ ಇದೆ. ಈ ಎರಡು ಸಂಖ್ಯೆ ಮೈನಸ್ ಮಾಡ್ರಿ. ಈ ಎರಡು ಸಂಖ್ಯೆ ಮೈನಸ್ ಅಂದ್ರೆ ಎಷ್ಟಾಗುತ್ತೆ ಸರ್, 20% ಆಗುತ್ತೆ. ಏನ್ ಮಾಡ್ಬೇಕು ನೋಡ್ರಿ, ಇಲ್ಲಿ ಟೋಟಲ್ ವೋಟಿಂಗ್ಸ್ ಗೊತ್ತಿಲ್ಲ ಎಕ್ಸ್. ಆ ಎಕ್ಸ್ ಸಂಖ್ಯೆಯ 20% ಎಷ್ಟಕ್ಕೆ ಸಮಾನ ಇದೆ, ದಟ್ ಈಸ್ ಈಕ್ವಲ್ ಟು ಹೌ ಮಚ್, 1200. 1200 ಇಲ್ಲಿ ಬರೀರಿ. 21 20, 26 ಆಮೇಲೆ 0 is 100. ಈ ಕಡೆ ಕಳಿಸ್ರಿ. ಸೊ ಯು ವಿಲ್ ಬಿ ಗೆಟಿಂಗ್ ದ ಆನ್ಸರ್ ಆಸ್ 6000 ಈಸಿ. ಓಕೆ, ಒನ್ ಲೈನ್. ಸಪೋಸ್ ನಿಮ್ಗೂ ಬೇಸಿಕ್ ಅಂತ ಬೇಕು ಸರ್, ಅದು ಹೇಳ್ತೀನಿ ನಾನು. ಯಾಕ್ರಿ ಬೇಸಿಕ್ ಯಾಕೆ ಬೇಕು,
ಇದು ಈ ರೀತಿ ಕ್ವಶನ್ಸ್ ಎಲ್ಲ ಇದೇ ಟೆಕ್ನಿಕ್ ಯೂಸ್ ಮಾಡ್ರಿ ನಡೀತಿದೆ. ಬಟ್ ಬೇಸಿಕ್ ಆಲ್ಸೋ ನಿಮ್ಗೆ ಗೊತ್ತಿರಬೇಕು ಏನಿದೆ ಸ್ಟೋರಿ. ಮೆಥಡ್ ನಂಬರ್ ಇದು ಅಸ್ಯೂಮ್ ಮಾಡ್ರಿ, ಇದು ಒನ್ ಮೆಥಡ್ ಇದೆ, ಮೆಥಡ್ ನಂಬರ್ 2, ಇದು ಮೆಥಡ್ ನಂಬರ್ 1. ಲೆಟ್ಸ್ ಸಿ ಮೆಥಡ್ ನಂಬರ್ 1 ಏನ್ರಿ ಸರ್? ಓಕೆ, ಯಾವ ಕಲರ್ ಚೇಂಜ್ ಮಾಡೋಣ ಸ್ವಲ್ಪ, 1 ಮಿನಿಟ್. ಚೆಕ್ ಇಟ್ ಔಟ್ ಹಿಯರ್. ಮೆಥಡ್ 1 ಏನಿದೆ, ವಾಟ್ ವಿ ಹ್ಯಾವ್ ಟು ಯೂಸ್ ಲೈಕ್ ದಿಸ್. ಆಮೇಲೆ ಇದು ಮಾಡ್ರಿ, ಟೋಟಲ್ ವೋಟಿಂಗ್ ಸ್ಟಾರ್ಟಿಂಗ್ 100%. ಆಲ್ರೆಡಿ ನಂದು ಹಳೆ ವಿಡಿಯೋದಲ್ಲಿ ಐ ಹ್ಯಾವ್ ಎಕ್ಸ್ಪ್ಲೇನ್ ಯು ದಿಸ್ ಮೆಥಡ್. ಟೋಟಲ್ ವೋಟಿಂಗ್ 100%. ಈ 100% ದೇರ್ ಆರ್ 2 ಕ್ಯಾಂಡಿಡೇಟ್ಸ್, ವಿನರ್ ಆಮೇಲೆ ಲೂಸರ್. ವಿನರ್ಗೆ ಎಷ್ಟು ಕೊಟ್ಟಾರ? 60%. ಹಿ ಈಸ್ ಗೆಟಿಂಗ್ 60%. ಅಂದ್ರೆ ಲೂಸರ್ಗೆ ಎಷ್ಟು? 40%. ವಿನ್ಸ್ ಬೈ ಲೂಸರ್ಸ್ ಬೈ ಅಂದ್ರೆ ಮೈನಸ್ ಕಂಪಲ್ಸರಿ ಮಾಡಬೇಕು. ಎರಡು ಸಂಖ್ಯೆ ಮೈನಸ್ ಮಾಡ್ರಿ, ಸೊ ಎಷ್ಟು? 20%. ಈ 20% ಮತ್ತ ಅಂದ್ರೆ ಎಷ್ಟಕ್ಕೆ ಸಮಾನ ಇದೆ? ದಿಸ್ 20% ವೋಟಿಂಗ್ ಇಸ್ ಈಕ್ವಲ್ ಟು, ಮೈ ಡಿಯರ್ ಫ್ರೆಂಡ್ಸ್, ಹೌ ಮಚ್? ದೇ ಆರ್ ಗಿವನ್ 1200, 1200. ಟೋಟಲ್ ವೋಟಿಂಗ್ ಯಾವಾಗೂ 100% ಇರುತ್ತೆ. 100% ಅಂದ್ರೆ ಎಷ್ಟು ರೀ? 100% ಎಷ್ಟು? 20 ಅಂದ್ರೆ ಎಷ್ಟು? 100 ಅಂದ್ರೆ ಎಷ್ಟು? 25 ಬೇಕಾದ್ ಮಾಡ್ರಿ, ಈ ಕಡೆಯಿಂದ ಈ ಕಡೆ. ಎಸ್, ಆ ಕಡೆ ಹೇಳ್ರಿ ಎಲ್ಲರಿಗೆ, ಸ್ವಲ್ಪ ಆವಾಜ್ ಮಾಡಬೇಡ. 25 ಆಮೇಲೆ ಇಲ್ಲಿ ಮಾಡ್ರಿ ಇಂಟು 5. 1200 ಇಂಟು 5 ದಟ್ ಈಸ್ 6000. ನಮ್ದು ಆನ್ಸರ್ 6000. ಅರ್ಥ ಆಗಿದೆ? ಐ ಹೋಪ್ ಎವ್ರಿ ಒನ್. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಲ ಪಾಸ್ ಮಾಡ್ರಿ, ಸರಿಯಾಗಿ ನೀವು ಟ್ರೈ ಮಾಡ್ರಿ. ಇದು ಕ್ವಶನ್ ಪ್ರೀವಿಯಸ್ ರೈಲ್ವೆ ಎಸ್ ದಲ್ಲಿ ಕೇಳಿದ ಕ್ವಶನ್ ಇದೆ. ಏನಿದೆ ಕ್ವಶನ್ ನೋಡ್ರಿ, ಆಲ್ಮೋಸ್ಟ್ ಸೇಮ್. ಕ್ಯಾಂಡಿಡೇಟ್ ಹೂ ಗೆಟ್ಸ್ 38%. ಒಂದು ಕ್ಯಾಂಡಿಡೇಟ್ಗೆ 38%. ಅಂದ್ರೆ ಎರಡನೇ ಕ್ಯಾಂಡಿಡೇಟ್ಗೆ ಎಷ್ಟು? ಎರಡನೇ ಕ್ಯಾಂಡಿಡೇಟ್ಗೆ ಎಷ್ಟಿದೆ? ಇವರಿಗೆ ಎಷ್ಟು ಅಂದ್ರೆ ಎರಡನೇಗೆ 62. ಟೋಟಲ್ 100 ಆಗ್ಬೇಕು, ಟೋಟಲ್ 100 ಆಗ್ಬೇಕು. ಇವರಿಗೆ 38 ಅಂದ್ರೆ ಇವರಿಗೆ 62%. ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ. ಅ ಕ್ಯಾಂಡಿಡೇಟ್ ಹೂ ಗೆಟ್ಸ್ 38% ಲಾಸ್ಟ್ ದ ಎಲೆಕ್ಷನ್ ಬೈ 28,800 ವೋಟ್ಸ್. 28,800 ಮತಗಳಿಂದ ಸೋತರು. ಸೊ ಹಿ ಲೂಸಸ್ ದಿಸ್. ವಿನ್ಸ್ ಬೈ ಲೂಸಸ್ ಬೈ, ಗೆದ್ದಿದ್ದಾನೆ, ಸೋತರು. ಯಾವುದೇ ವರ್ಡ್ ಕೊಟ್ಟಾರ ಮೈನಸ್ ಕಂಪಲ್ಸರಿ ನೀವು ಮಾಡಬೇಕು. ಇಲ್ಲಿಂದ ಇಲ್ಲಿ ಮೈನಸ್ ಮಾಡೋಣ. ಲೆಟ್ಸ್ ಸಬ್ಟ್ರಾಕ್ಟ್ ದಿಸ್ ಅಂಡ್ ದಿಸ್, ಮೈ ಡಿಯರ್ ಫ್ರೆಂಡ್ಸ್. ಎಷ್ಟಾಗುತ್ತೆ? ಎಸ್, ಕಮ್ ಆನ್, ಚೆಕ್ ಮಾಡ್ರಿ. ಐ ವಿಲ್ ಚೇಂಜ್ ದ ಕಲರ್ ಆಫ್ ದಿಸ್. ಓಕೆ, 38 ಮೈನಸ್ 62 ಎಷ್ಟಾಗುತ್ತೆ? 12 ಮೈನಸ್ 8 ಎಷ್ಟು? 4. ಆಮೇಲೆ 6 ಮೈನಸ್ ದಿಸ್ 24. 24%. ಟೋಟಲ್ ವೋಟಿಂಗ್ಸ್ ಗೊತ್ತಿಲ್ಲ ಎಕ್ಸ್. ಆ ಎಕ್ಸ್ ಸಂಖ್ಯೆಯಲ್ಲಿ ಟೋಟಲ್ 24%, 24% ಎಷ್ಟಕ್ಕೆ ಸಮಾನ ಸರ್? ದಿಸ್ ಈಸ್ ಈಕ್ವಲ್ ಟು 28,800. 28,800. 28,800. ಡೈರೆಕ್ಟ್ಲಿ ಸಿಂಪ್ಲಿಫಿಕೇಶನ್ ಮಾಡೋಣ. 28, 24 1s are 24, 24 1s are 24. 4 ಉಳಿತಿದೆ. 24 2s are 48. 0 and 0 simplify. ಈಗ 100 ಆ ಕಡೆ ಕಳಿಸ್ರಿ. Send it that side, my dear friends. You will be getting 1200 and these 2 zeros extra. So our answer is 1,20,000. Option number D is the answer. Very easy. ಇದೇ ರೀತಿ ನೀವು ಈ ಸಿಂಪಲ್ ಕ್ವಶನ್ಸ್ ಟೈಪ್ ನಂಬರ್ 1 ಇದೇ ಪ್ಯಾಟರ್ನ್ 100%. ಟೈಪ್ 2ಗೆ ಇದೇ ಟೆಕ್ನಿಕ್ ಯೂಸ್ ಮಾಡೋಣ. ಓಕೆ, ಐ ವಿಲ್ ಎಕ್ಸ್ಪ್ಲೇನ್ ದಿಸ್. ಬಟ್ ಅಗೇನ್ ಅದು ಬೇಸಿಕ್ ಕಾನ್ಸೆಪ್ಟು ಅದು ಗೊತ್ತಿರಬೇಕು ಎಲ್ಲರಿಗೆ. ಓಕೆ, ಎಸ್. ಸೊ ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಮೂವಿಂಗ್ ಅಹೆಡ್ ಟು ದಿಸ್ ಕ್ವಶನ್. ಈ ಕ್ವಶನ್ ನೀವು ಹೋಮ್ವರ್ಕ್ ತಗೋರಿ, ನೀವು ಟ್ರೈ ಮಾಡ್ರಿ. ಕ್ವಶನ್ ನಂಬರ್ ಐ ಥಿಂಕ್ ದಿಸ್ ಇಸ್ 4th. ನೀವು ಟ್ರೈ ಮಾಡಬೇಕು. ಕ್ವಶನ್ ನಂಬರ್ 4 ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು ವಾಟ್ ಈಸ್ ದಿ ಆನ್ಸರ್ ಫಾರ್ ದಿಸ್ ಕ್ವಶನ್ ನಂಬರ್ 4. Moving ahead to the next question, my dear friends. Question next. Election ways type number 2. ಎರಡನೇ ಟೈಪ್ ಯಾಕ್ರಿ? Why this is type number 2? Invalid. Okay, invalid. ಮಾನ್ಯ ಮತಗಳು ಅದು ಮೊದಲು ನೋಡಿರಿ ನೀವು. ಮಾನ್ಯ ಮತಗಳು ವ್ಯಾಲಿಡ್, ಎಲ್ಲ ವ್ಯಾಲಿಡ್. ಇದರಲ್ಲಿ ಇನ್ವ್ಯಾಲಿಡ್ ಅಮಾನ್ಯ. ಓಕೆ, ಅಮಾನ್ಯ ಅಂದ್ರೆ ಸ್ವಲ್ಪ ನೋಡ್ರಿ. ಸಪೋಸ್ ಈ ಕ್ವಶನ್ ಡೈರೆಕ್ಟ್ ನೋಡೋಣ. ವೇರ್ ಇಸ್ ದಟ್ ಕ್ವಶನ್? ಹೋಗಿದೆ. See here. 2 candidates contested an election. Winning candidates gets 52% and won by 360 votes. But ಈ ಕ್ವಶನ್ ದಲ್ಲಿ ಇದು ಮಾಡಿಫಿಕೇಶನ್ ಇದೆ ನೋಡಿ. ಓಕೆ,
10% of the votes were invalid. 10% votes ಏನಾಗಿದೆ, invalid ಆಗಿದೆ, invalid ಆಗಿದೆ. What is the total number of votes? How to do? ಒನ್ ಲೈನ್ ಮೆಥಡ್ ದಲ್ಲಿ ಹೇಳ್ತೀನಿ ನೋಡ್ರಿ. ಒನ್ ಲೈನ್ ದಲ್ಲಿ ಯಾವ ರೀತಿ ಇದು ಸಾಲ್ವ್ ಮಾಡಬೇಕು. ಟೋಟಲ್ ವೋಟರ್ಸ್, ನಂಬರ್ ಆಫ್ ವೋಟ್ಸ್ ಪುಲ್ಡ್ ಎಷ್ಟು, ವಾಟ್ ವಾಸ್ ದ ಟೋಟಲ್ ನಂಬರ್ ಆಫ್ ವೋಟ್ಸ್ ಪುಲ್ಡ್, ಟೋಟಲ್ ವೋಟ್ಸ್ ಎಷ್ಟು, 10% ವೋಟ್ಸ್ ಡಿಕ್ಲೇರ್ ಇನ್ವ್ಯಾಲಿಡ್. ಬಟ್ ಸ್ಟಾರ್ಟಿಂಗ್ ದಲ್ಲಿ ಎಷ್ಟಾಗಿದೆ ವೋಟ್ಸ್ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಅಂದ್ರೆ ಯಾವಾಗೂ ಎಕ್ಸ್ ಅಸ್ಯೂಮ್ ಮಾಡ್ರಿ, ಎಕ್ಸ್. ಆಮೇಲೆ ಏನಾಗುತ್ತೆ ನೋಡ್ರಿ, ಎಕ್ಸ್ ವಾಟ್ ವಿಲ್ ಹ್ಯಾಪನ್, ವಾಟ್ ಯು ಕ್ಯಾನ್ ಡೂ, 10% ವೋಟ್ಸ್ ಆ ಕಡೆ ಮಾಡ್ರಿ, ನನಗೆ ಬೇಡ, ಅದು ಲಾಕ್ ಮಾಡ್ರಿ ಆ ಕಡೆಯಿಂದ. ಅರೆ ಆ ಕಡೆಯಿಂದ ಅದು ಲಾಕ್ ಇದೆ. ಹಾ, ವೆರಿ ಗುಡ್, ವೆರಿ ಗುಡ್, ಎಸ್. ಓಕೆ, 10% ಏನಾಗಿದೆ, ಇನ್ವ್ಯಾಲಿಡ್. ಅವರಿಗೆ ವೋಟಿಂಗ್ ಮಾಡಾಕ ಕೊಡ್ಲಿಲ್ಲ. 10% ಜನರಿಗೆ 10% ಮತಗಳನ್ನು ಏನ್ ಕೊಟ್ಟಾರ, ಅಮಾನ್ಯ ಆಗಿದೆ. ಅಂದ್ರೆ ಅವರಿಗೆ ವೋಟಿಂಗ್ ಮಾಡಾಕ ಕೊಡ್ಲಿಲ್ಲ. ಯಾಕಂದ್ರೆ ಅವ್ರ ಕಡೆ ಆಧಾರ್ ಕಾರ್ಡ್, ವೋಟರ್ ಕಾರ್ಡ್ ಸರಿಯಾಗಿ ಇರಲಿಲ್ಲ. ಸೊ ಆ ಜನರಿಗೆ ಮೇ ಬಿ ಅವರಿಗೆ ಡಿಸ್ಕ್ವಾಲಿಫೈಡ್, ಅವ್ರ ಆ ವೋಟಿಂಗ್ ಗೆ ಡಿಸ್ಕ್ವಾಲಿಫೈಡ್ ಮಾಡ. 10% ಏನ್ ಮಾಡ್ರಿ, ಮೈನಸ್ ಮಾಡ್ರಿ. 100ರಿಂದ 10 ಕಡಿಮೆ ಮಾಡ್ರಿ ಸರ್, ಎಷ್ಟು, ಓನ್ಲಿ 90% ಇರುತ್ತೆ. ಸೊ ಇನ್ವ್ಯಾಲಿಡ್ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಸಬ್ಟ್ರಾಕ್ಟ್. 20% ಮತ್ತೆ ಅಮಾನ್ಯ ಅಂದ್ರೆ 20 ಮೈನಸ್ ಮಾಡ್ರಿ, ಇಲ್ಲಿ ಬರೀರಿ 80 ಬರೀರಿ. 30% ಆರ್ ಇನ್ವ್ಯಾಲಿಡ್ ಕೊಟ್ಟಾರ ಅಂದ್ರೆ ಇಲ್ಲಿ 30 ಮೈನಸ್ ಮಾಡ್ರಿ, 70 ಬರೀರಿ. 2% ಇನ್ವ್ಯಾಲಿಡ್ ಆಗಿದೆ ಅಂದ್ರೆ 100 2 ಕಡಿಮೆ ಮಾಡ್ರಿ, ಇಲ್ಲಿ ಬರೀರಿ 98. ಅದನ್ನ ನೀವು ಮಾಡ್ಬೇಕು. ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ನೋಡ್ರಿ, ಸೇಮ್. ವಿಜೇತ ಅಭ್ಯರ್ಥಿಯು ಮಾನ್ಯ ಮತಗಳಲ್ಲಿ 52% ಗಳಿಸಿದರು ಮತ್ತು 360 ಮತಗಳಿಂದ ಈ ಅಂತರದಿಂದ ಗೆದ್ದರು. ಓಕೆ, ಎಷ್ಟು ಜಾಸ್ತಿ ತಗೊಂಡಾರ ಅದ. ಸೊ ಇವರಿಗೆ 52%. ಓಕೆ, ಸೊ ಬೇರೆ ಕ್ಯಾಂಡಿಡೇಟ್ಗೆ ಎಷ್ಟು, 48%. ವಿನ್ನರ್ಗೆ ಎಷ್ಟು, ಇಷ್ಟ, ಲೂಸರ್ಗೆ ಎಷ್ಟು. ಅಗೇನ್ ಮೈನಸ್ ಮಾಡಬೇಕು. ನಿಮ್ದು ಕ್ವಶನ್ ಯಾಕೆ ಅಗೇನ್ ವೈ ವಿ ಆರ್ ಸಬ್ಟ್ರಾಕ್ಟಿಂಗ್, ಬಿಕಾಸ್ ಮೈ ಡಿಯರ್ ಫ್ರೆಂಡ್ಸ್ ಅಗೇನ್ ದೇ ಹ್ಯಾವ್ ಗಿವನ್ 360 ಮತಗಳಿಂದ ಗೆದ್ದರು ಅಂದ್ರೆ ಎಷ್ಟು ಜಾಸ್ತಿ ತಗೊಂಡಾರ, ಲೀಡ್ ಇದೆ, ಎಷ್ಟು ಲೀಡ್ ಇದೆ. ಸೊ ಅದಕ್ಕಾಗಿ ಮೈನಸ್ ಮಾಡಬೇಕು 4%. ಆ ಸಂಖ್ಯೆಯಲ್ಲಿ 4% ಎಷ್ಟಕ್ಕೆ ಸಮಾನ ಸರ್, ಇಟ್ ಈಸ್ ಈಕ್ವಲ್ ಟು 360. 360 ಬರೀ ಸಿಂಪ್ಲಿಫಿಕೇಶನ್ ಮಾಡೋಣ, ವಿಲ್ ಗೆಟ್ ದಿ ಆನ್ಸರ್. ನೋಡ್ರಿ, ಸೊ 91 94 ಈ 4ರಿಂದ 4 ಕ್ಯಾನ್ಸಲ್ ಆಗಿದೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನ್ರಿ, ಈ 100ಗೆ ಮೇಲ್ಗಡೆ ಕಳಿಸ್ರಿ. ಸೊ ವಿಲ್ ಬಿ ಗೆಟಿಂಗ್ ದಿಸ್ ಆಸ್ ದ ಆನ್ಸರ್. 10,000 is the answer for the question. Option number, that's the answer. ಮೆಥಡ್ ನಂಬರ್ 2 ಅದು ಹೇಳ್ತೇನೆ ನಿಮಗೂ. ಮೆಥಡ್ ನಂಬರ್ 2, ಮೆಥಡ್ 1 ಏನು, ಬೇಸಿಕ್. ಸ್ಟಾರ್ಟಿಂಗ್ ಟೋಟಲ್ ವೋಟಿಂಗ್ಸ್ ಎಷ್ಟು, 100. ಈ 100 ಜನದಲ್ಲಿ ಫಸ್ಟ್ ಆಫ್ ಆಲ್ ಎಷ್ಟು, 10% ಇನ್ವ್ಯಾಲಿಡ್ ಆಗಿದೆ ಅಂದ್ರೆ ಅಮಾನ್ಯ. ಸೊ ರಿಮೈನಿಂಗ್ ಪೀಪಲ್ ಆರ್ 90. ಓಕೆ, 90 ಅಸ್ಯೂಮ್ ಮಾಡ್ರಿ, 90 ಪೀಪಲ್ ಆರ್ ದೇರ್. ಈ 90 ಪೀಪಲ್ ಏನ್ ಮಾಡ್ತಾರೆ, ಸ್ವಲ್ಪ ವಿನರ್ಗೆ ಕೊಡ್ತಾರೆ. ಎಷ್ಟು ವಿನರ್ಗೆ ಕೊಡ್ತಾರ, 52%. 52%. ಈ ಸಂಖ್ಯೆಯ 52% ಮತ್ತು ಈ ಕಡೆ ಎಷ್ಟು, 48%. ಈ 52% ಅಂದ್ರೆ 52 ಇಲ್ಲ, 52% ನೀವು ಫೈಂಡ್ ಮಾಡಬೇಕು. ಅದು ಪಾಯಿಂಟ್ ದಲ್ಲಿ ಬರುತ್ತೆ, ದ್ಯಾಟ್ ವಿಲ್ ಕಮ್ ಇನ್ ದ ಪಾಯಿಂಟ್. ಮತ್ತು 48% ಅದು ಪಾಯಿಂಟ್. ಆಮೇಲೆ ಮೈನಸ್ ಮಾಡಬೇಕು ಅಂಡ್ ಮ್ಯಾಚ್ ಮಾಡಬೇಕು. ಓಕೆ, ಇದಕ್ಕಿಂತ ಬೆಟರ್ ಈ ಟೆಕ್ನಿಕ್ ಆಗುತ್ತೆ. ಸೊ ಈ ಟೆಕ್ನಿಕ್ ಯೂಸ್ ಮಾಡ್ರಿ. ಓಕೆ, ಮೂವಿಂಗ್ ಅಹೆಡ್. ನೆಕ್ಸ್ಟ್ ಕ್ವೆಶ್ಚನ್. Next question, RRB NTPC 2025. This year only they have asked this question. ನೋಡ್ರಿ ಏನಿದೆ. In the election between two candidates, 92% registered votes cast their ballot. ಎಲ್ಲರೂ ಬರಲಿಲ್ಲ ವೋಟಿಂಗ್ ಮಾಡಕ್ಕೆ. ಓನ್ಲಿ 92% ಅಷ್ಟ ಜನ ಬಂದಾರ. ಆಮೇಲೆ ಏನಾಗುತ್ತೆ, 20% votes are found invalid. ಅದಾದ ನಂತರ ಮತ್ತೆ 20% ಎಲೆಕ್ಷನ್ ಕಮಿಷನ್ ಹೇಳ್ತಾರೆ 20% ಅಮಾನ್ಯ ಆಗಿದೆ. ಓಕೆ, winning candidate received 75% of the valid votes. Okay, and he wins by margin of 322 votes. Same process. So how many voters are registered? ಅದೇ ಟೆಕ್ನಿಕ್, ಒನ್ ಲೈನ್ ಟೆಕ್ನಿಕ್ ಯೂಸ್ ಮಾಡೋಣ. ಟೋಟಲ್ ರಿಜಿಸ್ಟರ್ಡ್ ವೋಟ್ಸ್ ಎಷ್ಟು, ನನ್ಗೆ ಗೊತ್ತಿಲ್ಲ, ನಿನ್ಗೂ ಗೊತ್ತಿಲ್ಲ. ಸ್ಟಾರ್ಟಿಂಗ್ ಸಂಖ್ಯೆ ಎಕ್ಸ್ ಇಡೋಣ. ಎಷ್ಟು, ಎಕ್ಸ್. ಆಮೇಲೆ ಏನ್ ಮಾಡ್ರಿ, ನೋಡ್ರಿ, ಮೊದಲ ಎಲ್ಲಾರು ಬರ್ಲಿಲ್ಲ ವೋಟಿಂಗ್ ಮಾಡಾಗ, ಬರೀ 92 ಜನ ಅಷ್ಟೇ ಬಂದಾರ. ಸೊ ಡೈರೆಕ್ಟ್ ಬರೀರಿ, ಇಲ್ಲಿ 100, ಇಲ್ಲಿ ಬರೀರಿ 92.
ಈಗ ನಿಮ್ದು ಕ್ವಶನ್ ಮೈನಸ್ ಯಾಕೆ ಮಾಡಿಲ್ಲ ಸರ್, ನಿಮ್ದು ಮೈನಸ್ ಯಾಕೆ ಮಾಡಿಲ್ಲ ನೋಡ್ರಿ, 8% ಬರ್ಲಿಲ್ಲ, 100ದಲ್ಲಿ 8% ಬರ್ಲಿಲ್ಲ. ಸೊ 100ದಲ್ಲಿ 8 ಕಡಿಮೆ ಮಾಡ್ರಿ, 92 ಬರೀರಿ. ಬೇಕಾದ್ರೆ ಡೈರೆಕ್ಟ್ ಅಲ್ಲಿ 92 ಇಷ್ಟು ಬಂದಾರ, ಇಷ್ಟು ಜನ ಬಂದಾರ. ಈ ಜನರಲ್ಲಿ ಮತ್ತೆ 20%ಗೆ ಇನ್ವ್ಯಾಲಿಡ್ ಅಂದ್ರೆ ಅಮಾನ್ಯ ಅವರಿಗೆ ಡಿಕ್ಲೇರ್ ಮಾಡ್ತಾರೆ. 20%ಗೆ ಅಮಾನ್ಯ ಮಾಡ್ತಾರೆ. ಅಮಾನ್ಯ ಅಂದ್ರೆ ಅವ್ರದ್ದು ವೋಟ್ ಕನ್ಸಿಡರ್ ಆಗಂಗಿಲ್ಲ, ದೇರ್ ವೋಟ್ ಇಸ್ ನಾಟ್ ಕನ್ಸಿಡರ್ಡ್. ಸೊ 20 ಕಡಿಮೆ ಮಾಡ್ರಿ, ಸೊ ಬರೀರಿ ಇಲ್ಲಿ 80. ಸೊ ನೆಕ್ಸ್ಟ್ ವಿನ್ನರ್ ಗೆಟ್ಸ್ 75%. ಈಗ ವಿನ್ನರ್ ಗೆ 75% ಮೈ ಡಿಯರ್ ಫ್ರೆಂಡ್ಸ್. ಸೊ ಲೂಸರ್ ಗೆ ಎಷ್ಟು ಅಂದ್ರೆ ಎರಡನೇ ಕ್ಯಾಂಡಿಡೇಟ್ ಗೆ ಎಷ್ಟು 25%. ಇವರಿಗೆ 75, ಇವರಿಗೆ 25, ಎರಡು ಸಂಖ್ಯೆ ಮೈನಸ್ ಮಾಡ್ರಿ, ಸೊ 50%. ಯಾಕ್ರಿ ಸರ್ ಇದು? ಓಕೆ, ಎಷ್ಟು ಮತಗಳಿಂದ ಗೆದ್ದಿದ್ದಾನೆ? ಈ ವಿನ್ಸ್ ಬೈ 50%. ಯಾರು? ಇವ್ರಿಗಿಂತ 50% ಜಾಸ್ತಿ ಇದೆ. ಸೊ ಇಲ್ಲಿ ಬರೀರಿ 50%, 50%. ಪರ್ಸೆಂಟ್ ಅಂದ್ರೆ ಏನ್ರಿ? 100 ಇದೆ. ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರೆ? 322, 322. ಸಿಂಪ್ಲಿಫೈ ಮಾಡ್ರಿ, ನಿಮ್ದು ಆನ್ಸರ್ ಸಿಗುತ್ತೆ. ಸೊ ಲೆಟ್ಸ್ ಸಿಂಪ್ಲಿಫೈ. ಇದು 20 ಮೈನಸ್ ಇದು ಇರೇಸ್ ಮಾಡ್ತೇನೆ ನಾನು, ಬಿಡ್ರಿ ಈಗ. ಸೊ ಏನೇನು ಸಿಂಪ್ಲಿಫೈ ಮಾಡೋಣ? 51 52. ಓಕೆ ಸರ್, 0 and 0 ಕ್ಯಾನ್ಸಲ್ ಆಗಿದೆ. 2 1s are 2, 2 4s are 8. ಓಕೆ, ಇದು ಕ್ಯಾನ್ಸಲ್ ಆಗಿದೆ. ನೆಕ್ಸ್ಟ್ ಇನ್ ಕ್ಯಾನ್ಸಲ್ ಮಾಡೋಣ. 2 5s are 10, ಆಮೇಲೆ 2 4s are 8, 2 6s are 12, 46 ಇದೆ. 46 ರಿಂದ ಹೋಗುತ್ತೆ ಇದು ಸಂಖ್ಯೆ. 2ರಿಂದ 20 ಮಾಡೋಣ. 4 1s are 4, 4 into 25 ಮಾಡೋಣ. ಓಕೆ, 4 ಬೇಡ, 2 ರಿಂದ ಮಾಡ್ತೇನೆ. 2 5s are 10, 2 0s are 2 2s are 4, 2 3s are 6, 23. ಈಗ ಎಲ್ಲಾ ಸಂಖ್ಯೆ ಏನ್ ಮಾಡೋಣ? ಒನ್ ಸೈಡ್ ಮಾಡ್ರಿ, ಸಿಂಪ್ಲಿ ಕನ್ಫ್ಯೂಷನ್ ಆಗಂಗಿಲ್ಲ. ಇದು 4 ಕ್ಯಾನ್ಸಲ್ ಆಗಿದೆ ಏನ್ರಿ? ಇದು 4 ಕ್ಯಾನ್ಸಲ್ ಮಾಡಿ ನಾನು ಐತ್ರಿ ಅವ್ರು ಕ್ಯಾನ್ಸಲ್ ಮಾಡೇನಿ. ಇದು ಐತ್ರಿ ಅವ್ರು ಕ್ಯಾನ್ಸಲ್ ಮಾಡೇನಿ. ಕ್ಯಾನ್ಸಲ್ ಮಾಡಿಲ್ಲನ? ಇನ್ನು ಮಾಡಿಲ್ಲ ನೋಡಿ. ಎಕ್ಸ್ ಇಂಟು ಏನೇನಿದೆ 23 ಇಂಟು 4 ಇದೆ, ಆಮೇಲೆ ಇಲ್ಲಿ 50 ಇಂಟು 5, ಆಮೇಲೆ ಆ ಕಡೆ ಇದೆ 322. ಇಲ್ಲಿಂದ ಆ ಕಡೆ ಕ್ಯಾನ್ಸಲೇಷನ್ ಮಾಡ್ರಿ ಬೇಕಾದ. ಓಕೆ, 2ರಿಂದ ಬೇಡ ಅಂದ್ರೆ ಏನ್ ಮಾಡ್ರಿ, ಈ ಸಂಖ್ಯೆ ಎಲ್ಲ ಆ ಕಡೆ ಶಿಫ್ಟ್ ಮಾಡ್ರಿ. ಇಲ್ಲಿಂದ ಮಾಡೋಣ ಸ್ವಲ್ಪ ಸಿಂಪ್ಲಿಫೈ. ಲೆಟ್ಸ್ ಸಿಂಪ್ಲಿಫೈ. 2 2s are 4, 2 1s are 2, 2 6s are 12 and 2 1s are 2. ಓಕೆ, ಇದು ಆಗಿದೆ. ನೆಕ್ಸ್ಟ್ ಆಮೇಲೆ 23 ಮಗ್ಗೆ 23 1s are 23, 23 7s are ನೋಡ್ರಿ, 23 7s are ಹೆಂಗ್ ಬಂದಿದೆ ಮೈಂಡ್ದಲ್ಲಿ? 3 ಮಗ್ಗಿಯಲ್ಲಿ 1 ಯಾವಾಗ ಬರುತ್ತೆ? 3 7 21. ಈ ರೀತಿ 2ರಿಂದ ಈ ಸಂಖ್ಯೆ ಕ್ಯಾನ್ಸಲ್ ಮಾಡೋಣ. 2 1 2 25. ಸೊ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ? ಈ ಸಂಖ್ಯೆ ಆ ಕಡೆ ಹಾಕ್ರಿ, 7 ಇಂಟು 25 ಇಂಟು 5. ಓಕೆ, ಎಸ್ 25 5s are 125, 125 ಇಂಟು 7 ಮಾಡ್ರಿ. 7 5s are 35, 7 2s are 14, plus 3 17, 7 1s are 7, plus 1 8 75. ಆಪ್ಷನ್ ನಂಬರ್ ಎ. ಮೇ ಬಿ ನೀವು ಇದಕ್ಕಿಂತ ಸ್ವಲ್ಪ ಸಿಂಪ್ಲಿಫಿಕೇಶನ್ ಚಾಲೂ ಮಾಡ್ರಿ, ಸೊ ಸ್ವಲ್ಪ ಫಾಸ್ಟ್ ಆನ್ಸರ್. ಓಕೆ, that you have to take care. So just the simplification. ಏನೇನಾಗಿದೆ ಪ್ರೊಸೆಸ್ ಅಗೇನ್ ನೋಡ್ರಿ. ಫಸ್ಟ್ 8%, 8% ಬರಲಿಲ್ಲ, ಡೈರೆಕ್ಟ್ಲಿ 92% ಎಷ್ಟು ಜನ ಬಂದಾರ ವೋಟಿಂಗ್ ಮಾಡಾಗ ಬರೀರಿ. ಇದಾದ ನಂತರ ಮತ್ತೆ 20%ಗೆ ಇನ್ವ್ಯಾಲಿಡ್ ಅಮಾನ್ಯ ಮಾಡಬೇಕು. ಅಂದ್ರೆ 100ದಿಂದ 20 ಕಡಿಮೆ ಮಾಡ್ರಿ, -20 ಮಾಡ್ರಿ. ಸೊ ಇಲ್ಲಿ ಬರೀರಿ 80%. whenever you see winner gets 75% of the valid votes and he wins by this. ಸೊ ಏನ್ ಮಾಡಬೇಕು? 75 and 25 ಗೆ ಮೈನಸ್ ಮಾಡಿ, ಇಲ್ಲಿ ಬರೀರಿ ಡೈರೆಕ್ಟ್ ಇಸ್ ಈಕ್ವಲ್ ಟು ಎಷ್ಟು ವೋಟಿಂಗ್ಸ್ ಕೊಟ್ಟಾರ, ರೈಟ್ ಡೌನ್ ದಟ್. ಪಾಸ್ ಮಾಡ್ರಿ, ಅರ್ಥ ಮಾಡ್ರಿ, ಅಂಡ್ ದೆನ್ ಸಿಂಪ್ಲಿಫೈ. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್. ಓಕೆ, ಎಷ್ಟಿದೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ರಿ ಕ್ವಶನ್. ಓಕೆ, ದೇರ್ ಆರ್ ಅಗೇನ್ ಸಮ್ ಲಿಟಲ್ ಎಕ್ಸ್ಟ್ರಾ ಥಿಂಗ್ಸ್ ಆರ್ ಆಲ್ಸೋ ದೇರ್. ಸೊ ಕೇರ್ಫುಲಿ ನೀವು ಈ ಕ್ವಶನ್ಸ್ಗೆ ನೋಡಬೇಕು. ಮುಂದಿನ ಕಾನ್ಸೆಪ್ಟ್ ನೋಡೋಣ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಿದೆ? ಎಕ್ಸಾಮ್ ಪಾಸ್ ಫೇಲ್ ಟೈಪ್ ನಂಬರ್ 1 ಸ್ಟೂಡೆಂಟ್ ಕೇಸ್. ಓಕೆ, ಲೆಟ್ಸ್ ಸಿ ದಿಸ್ ಕ್ವಶನ್. ಇದು ಅಂದ್ರೆ ಬಹಳ ಈಸಿ ಕ್ವಶನ್ ಇರುತ್ತೆ ಎಕ್ಸಾಮ್ದಲ್ಲಿ. ಈ ಪರೀಕ್ಷೆ ಉತ್ತೀರ್ಣ ಶೇಕಡಾವಾರು ಎಷ್ಟಿದೆ? 35%. ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು ಸೆಟ್ ಇದೆ? ಪಾಸ್ ಆಗಬೇಕು ಅಂದ್ರೆ 35% ಅಷ್ಟು ತಗೋಬೇಕು. ಒಬ್ಬ ವಿದ್ಯಾರ್ಥಿ 210 ಅಂಕಗಳನ್ನು ಪಡೆದಿದ್ದಾನೆ ಬಂದಿದ್ದು, ಮತ್ತು ಅವರು 14 ಅಂಕಗಳಿಂದ ಅನುತ್ತೀರ್ಣ ಆಗಿದ್ದಾರೆ. ಸೊ ನೋಡ್ರಿ, ಇವರಿಗೆ 210 ಸ್ಕೋರ್ ಅವರು ಮಾಡ್ಯಾರ, ಬಟ್ ಅವ್ರದ್ದು ರಿಸಲ್ಟ್ ಏನ್ ಬಂದಿದೆ ಗೊತ್ತೇ ಏನ್ರಿ? 14 ಮಾರ್ಕ್ಸ್ ಇಂದ ಫೇಲ್. ಅಂದ್ರೆ ಪಾಸ್ ಆಗಬೇಕಾದರೆ ಏನ್ ಮಾಡ್ಬೇಕು? ಆ ಸಂಖ್ಯೆಗಿಂತ ಆ ಸಂಖ್ಯೆ ಅಷ್ಟು ಜಾಸ್ತಿ ಸ್ಕೋರ್ ಮಾಡಬೇಕು.
ಸೊ ಪಾಸ್ ಆಗಬೇಕು ಅಂದ್ರೆ ಸೊ ಎಕ್ಸಾಮ್ದಲ್ಲಿ 210 ರಿಂದ ಈ 14 ಮಾರ್ಕ್ಸ್ ಜಾಸ್ತಿ ಸ್ಕೋರ್ ಮಾಡಬೇಕು. 210 ಪ್ಲಸ್ 14 ಎಷ್ಟ್ರಿ ಸರ್? 224 ಇಷ್ಟು ಸ್ಕೋರ್ ಮಾಡಬೇಕು ಅಂದ್ರೆ ನೀವು ಪಾಸ್ ಆಗ್ತೀರಿ. ಈಗ ನೋಡ್ರಿ SSC GD ದಲ್ಲಿ ಬಹಳ ಸ್ಟೂಡೆಂಟ್ಸ್ ಏನ್ ಹೇಳ್ಯಾರ, ಸರ್ ನನ್ನ ಎಕ್ಸಾಮ್ದಲ್ಲಿ 75 ಮಾರ್ಕ್ಸ್, ನಾನು 10 ಮಾರ್ಕ್ಸ್ ಅಂತ ಅನ್ನುತ್ತೇನೆ. ಸೊ ಪಾಸಿಂಗ್ ಮಾರ್ಕ್ಸ್ ಎಷ್ಟಿತ್ತು? 10 ಜಾಸ್ತಿ ಇತ್ತು. 10 ಜಾಸ್ತಿ ಅಂದ್ರೆ 85 ವಾಸ್ ದ ಪಾಸಿಂಗ್ ಮಾರ್ಕ್ಸ್. ಓಕೆ, ಸೇಮ್ ಥಿಂಗ್ ಯು ಹ್ಯಾವ್ ಟು ಡೂ. ಸೊ ಅಡಿಷನ್ ಮಾಡ್ರಿ ಇದು. ಆಮೇಲೆ ಬರೀ ಮ್ಯಾಚ್ ದ ಫಾಲೋವಿಂಗ್. 35% ಅಂದ್ರೆ ಎಷ್ಟು? 224 ಮಾರ್ಕ್ಸ್ ಏನಿದೆ ಇದು ಪಾಸಿಂಗ್ ಮಾರ್ಕ್ಸ್ ಇದೆ. ಪಾಸಿಂಗ್ ಮಾರ್ಕ್ಸ್ ಎಷ್ಟು ಪರ್ಸೆಂಟೇಜ್? 35% ಗೆ ಸಮಾನ. 35% ಏನ್ ಫೈಂಡ್ ಮಾಡಬೇಕು? ಇಲ್ಲೇ ಬರೀರಿ. ಏನ್ ಫೈಂಡ್ ಮಾಡಬೇಕು? ಈ ಗರಿಷ್ಠ ಅಂಕ ಸಂಖ್ಯೆ. ಗರಿಷ್ಠ ಅಂಕ ಸಂಖ್ಯೆ ಅಂದ್ರೆ ಎಷ್ಟು? 100 ಅಂದ್ರೆ ಎಷ್ಟು? 100 ಅಂದ್ರೆ ಎಷ್ಟು? 224 ಪಾಸಿಂಗ್ ಮಾರ್ಕ್ಸ್. ಪಾಸಿಂಗ್ ಮಾರ್ಕ್ಸ್ ಕೆಳಗಡೆ ಪಾಸಿಂಗ್ ಪರ್ಸೆಂಟೇಜ್ ಬರೀರಿ. ಏನ್ ಫೈಂಡ್ ಮಾಡಬೇಕು? ಟೋಟಲ್ ಗರಿಷ್ಠ ಅಂಕ ಅಂದ್ರೆ ಮ್ಯಾಕ್ಸಿಮಮ್ 100 ಇರುತ್ತೆ. ಸೊ ಸಿಂಪ್ಲಿಫಿಕೇಶನ್ ಯಾವ ಮಗ್ಗಿ? 7 ಟೇಬಲ್ ಯೂಸ್ ಮಾಡೋಣ. 7 5 35, 7 3 21, 7 2 40. 5ರಿಂದ ಆ ಸಂಖ್ಯೆ ಕ್ಯಾನ್ಸಲ್. 5 ಒಂದ್ಲೆ 5 20. ಸೊ 32 2s 64, ಆಮೇಲೆ 0 640 ಮಾರ್ಕ್ಸ್. ಇದೇ ನಮ್ದು ಆನ್ಸರ್. ಇದು ಏನ್ರಿ? ಟೈಪ್ ನಂಬರ್ 1 ಈಸಿ ಕ್ವಶನ್. ಬರೀ ಏನ್ ಮಾಡಬೇಕು? ಈ ಎರಡು ಸಂಖ್ಯೆ ಪ್ಲಸ್ ಮಾಡಬೇಕು, ಆಮೇಲೆ ಮ್ಯಾಚ್ ಮಾಡ್ರಿ. ಯೂನಿಟರಿ ಮೆಥಡ್ ಬೇಕಾದ್ರೆ ಯೂಸ್ ಮಾಡ್ರಿ. 35% ಅಂದ್ರೆ ಟೋಟಲ್ 210 ಪ್ಲಸ್ 14 ಎಷ್ಟು? 224. ಸೊ 100% ಅಂದ್ರೆ ಎಷ್ಟು? ಇಫ್ ಯು ಆರ್ ನಾಟ್ ಕಂಫರ್ಟೇಬಲ್ ವಿತ್ ದಟ್ ಮೆಥಡ್, ನೀವು ಆರೋ ಮಾರ್ಕ್ ಯೂಸ್ ಮಾಡ್ರಿ ಅಂಡ್ ಅಲ್ಲಿಂದ ಸಿಂಪ್ಲಿಫೈ ಮಾಡ್ರಿ. 7 5s 35, 7 3s 21, 7 2s ಆಮೇಲೆ 5 1s 5, 5 into 20 cross multiply 640. ನಮ್ದು ಆನ್ಸರ್ ಫಾರ್ ದ ಕ್ವಶನ್. Moving ahead to the next. Two different cases. Okay, two different cases. Now there are type 2 ದಲ್ಲಿ again two patterns are there. ಇದೇ ಟೈಪ್ ದಲ್ಲಿ ಮತ್ತೆ 2 types. ಇದು ಬೇಸಿಕ್ ಲೆವೆಲ್ ನೋಡ್ರಿ. ಬೇಸಿಕ್ ಕ್ವೆಶ್ಚನ್ ಯಾಕ್ರಿ? A student scores 60% in the exam and he gets 24 marks less than another student who score 80%. ನೋಡ್ರಿ ಕ್ವೆಶ್ಚನ್. ಒಬ್ಬ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ 60% ಅಂಕಗಳನ್ನು ಪಡೆದಿದ್ದು ಮತ್ತು 80% ಅಂಕಗಳನ್ನು ಪಡೆದ ಇನ್ನೊಬ್ಬ ವಿದ್ಯಾರ್ಥಿಗಿಂತ ಇವರಿಗೆ 24 ಕಡಿಮೆ ಪಡೆದಿದ್ದಾನೆ. ಗರಿಷ್ಠ ಅಂಕ ಎಷ್ಟಿದೆ? ಏನಿಲ್ಲ, ಡೈರೆಕ್ಟ್ ನೋಡ್ರಿ 80% 60%ಗೆ ಮೈನಸ್ ಮಾಡ್ರಿ. 80 ಒಂದ್ ವಿದ್ಯಾರ್ಥಿಗೆ 80%, ಇನ್ನೊಂದಿಗೆ 60%. 80% 60% ಸರ್ ಅವ್ರದ್ದು ಡಿಫರೆನ್ಸ್ ವ್ಯತ್ಯಾಸ ಎಷ್ಟು? 20%. 20% ಅಂದ್ರೆ ಎಷ್ಟಕ್ಕೆ ಸಮಾನ? 24. 20% ಅಂದ್ರೆ 24 ಮಾರ್ಕ್ಸ್. ಗರಿಷ್ಠ ಅಂಕ ಅಂದ್ರೆ ಟೋಟಲ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅಂದ್ರೆ ಯಾವಾಗ 100%. 100 ಅಂದ್ರೆ ಎಷ್ಟು? ಸೊ ನೋಡ್ರಿ 21 25 ಕ್ರಾಸ್ ಮಲ್ಟಿಪ್ಲೈ 24 5s 120. ಒನ್ ಹಿಂಟ್ ಎಕ್ಸಾಮ್ ದಲ್ಲಿ ಬ್ಯಾಡ್. ಯಾವಾಗೂ ಮ್ಯಾಥ್ಸ್ ದಲ್ಲಿ ಯಾವುದೇ ಚಾಪ್ಟರ್ ಮ್ಯಾಥಮೆಟಿಕ್ಸ್ ಬರೀ ಇದೇ ಚಾಪ್ಟರ್ ಇಲ್ಲ, ನಿಮ್ದು ಚಾಪ್ಟರ್ 1 ರಿಂದ ಲಾಸ್ಟ್ ಚಾಪ್ಟರ್ ಗಣಿತದಲ್ಲಿ ಯಾವಾಗೂ ನೀವು ಕಡಿಮೆ ಇಲ್ಲ ಅಂದ್ರೆ ಹೆಚ್ಚು ಈ ವರ್ಡ್ ನೋಡಿರಿ ಅಂದ್ರೆ ಕಂಪಲ್ಸರಿ ಮೈನಸ್ ಅಲ್ಲೇ ಬರುತ್ತೆ. ಕಂಪಲ್ಸರಿ ಪರ್ಸೆಂಟೇಜ್ ಇರಲಿ, ರೇಷಿಯೋ ಇರಲಿ, ಏಜಸ್, ಪಾರ್ಟ್ನರ್ಶಿಪ್, ಸ್ಪೀಡ್, ಟೈಮ್ ಅಂಡ್ ಡಿಸ್ಟೆನ್ಸ್, ಆಮೇಲೆ ಇದು ಲೆಸನ್ಸ್, ಬೇರೆ ಎಲ್ಲ ಲೆಸನ್ಸ್ ಯಾವಾಗೂ ನೀವು ನೋಡಿರಿ ಕಡಿಮೆ. ಟೈಮ್ ಅಂಡ್ ವರ್ಕ್ ದಲ್ಲಿ ನೋಡ್ರಿ ಇಷ್ಟು ದಿನ ಕಡಿಮೆದಲ್ಲಿ ಕೆಲಸ ಮಾಡುತ್ತಾ. ಸೊ ಯಾವಾಗ ಅಲ್ಲಿ ಮೈನಸ್ ಮಾಡಬೇಕು. ಎಲ್ಲಿ ಮೈನಸ್? ಆ ಅನುಪಾತದಲ್ಲಿ ಮೈನಸ್ ಮಾಡಬೇಕು, ಇಲ್ಲ ಅಂದ್ರೆ ಆ ಪರ್ಸೆಂಟೇಜ್ ದಲ್ಲಿ ಕಂಪಲ್ಸರಿ ಮೈನಸ್ ಮಾಡಬೇಕು. ಸೊ ಎರಡು ಮೈನಸ್ ಮಾಡ್ರಿ. 20 ಅಂದ್ರೆ ಎಷ್ಟು? 100 ಅಂದ್ರೆ ಎಷ್ಟು? ಇದೇ ಪ್ಯಾಟರ್ನ್ ಇನ್ನೊಂದು ಕ್ವಶನ್ ಇದೆ ನೋಡಿ. ಒಂದು ವಿದ್ಯಾರ್ಥಿ 75% ಫಾಸ್ಟ್ ಬರೀರಿ. ಈಗ 75%, ಇನ್ನೊಂದು 60% ತಗೊಂಡಾರ. ಸೊ ಅಲ್ಲಿ ಸೇಮ್ ಇದೆ, 30 ಅಂಕ ಜಾಸ್ತಿ ಇದೆ. ಜಾಸ್ತಿ ಇಲ್ಲ ಅಂದ್ರೆ ಕಡಿಮೆ. ಏನ್ ಮಾಡ್ಬೇಕು? ಮೈನಸ್ ಮಾಡ್ಬೇಕು. ಕಮಾನ್ ಮೈನಸ್ ಮಾಡೋಣ. ಸೊ ಏನ್ರಿ 75 ಮೈನಸ್ 16 ಮೈನಸ್ ಮಾಡ್ರಿ, ಎಷ್ಟಾಗುತ್ತೆ? 15%. ಈ 15% ಅಂದ್ರೆ ಎಷ್ಟಿದೆ? ಸೊ 30. ಇಟ್ ಈಸ್ ಈಕ್ವಲ್ ಟು 30 ಮಾರ್ಕ್ಸ್. 100% ಅದು ಎಷ್ಟಿದೆ? 100 ಅಂದ್ರೆ ಎಷ್ಟು? ಇದು ಡಬಲ್ ಆಗಿದೆ. ಇದು ಸಂಖ್ಯೆ ಡಬಲ್ ಮಾಡ್ರಿ. ಇದು ಡಬಲ್ ಅಂದ್ರೆ 200. ನಮ್ದು ಆನ್ಸರ್ ಆಪ್ಷನ್ ನಂಬರ್ ಡಿ ಇಸ್ ದ ಆನ್ಸರ್. ಇದು SSC GD 2024 ಕೇಳಿದ ಕ್ವೆಶ್ಚನ್ ಇದೆ. ಅಗೇನ್ ಐ ಆಮ್ ಟೆಲಿಂಗ್ ಯು, ರೈಟ್ ಡೌನ್ ದಟ್ ಥಿಂಗ್. ಗಣಿತದಲ್ಲಿ ಯಾವಾಗೂ ಹೆಚ್ಚು ಕಡಿಮೆ ವರ್ಡ್ ನೋಡಿರಿ, ಕಂಪಲ್ಸರಿ ಏನ್ ಮಾಡಬೇಕು? ಮೈನಸ್. ಬರೀ ಇದೇ ಲೆಸನ್ ಇಲ್ಲ, ಎಲ್ಲಾ ಲೆಸನ್ಸ್ ದಲ್ಲಿ. ನೆಕ್ಸ್ಟ್ ಕ್ವೆಶ್ಚನ್. ಇದು ಯಾವ್ರಿ? ಇದು
Next type again. Okay, this is next type. Next type. Yes, ಏನಿದೆಲ್ಲ ನೆಕ್ಸ್ಟ್ ಟೈಪ್. ಎರಡು ವಿದ್ಯಾರ್ಥಿ ನೋಡ್ರಿ, ಎರಡು ವಿದ್ಯಾರ್ಥಿ ಅದಾರ ಇಲ್ಲಿ. ಯಾರ್ಯಾರ್ರಿ? ಇವರು ಒಂದು ಮತ್ತು ಇವ್ರದ್ದು ಫ್ರೆಂಡ್ ಒಂದು. ಏನೇನ್ ಸ್ಕೋರ್ ಆಗಿದೆ? A student get 24%. 24% ಸ್ಕೋರ್ ಮಾಡ್ಯಾರ. And he fails by 56 marks. 56 ಮಾರ್ಕ್ಸ್ ಫೇಲ್. ಫೇಲ್ಸ್ ಅಂದ್ರೆ ಹಿಂಗ್ ಬರೀರಿ, -56 ಮಾರ್ಕ್ಸ್ ಇವರಿಗೆ. ಎಕ್ಸಾಮ್ ಎಷ್ಟು ಸ್ಕೋರ್ ಮಾಡ್ಯಾರ? -56. ಪಾಸಿಂಗ್ ಗಿಂತ ಕಡಿಮೆ. ಓಕೆ, ಪಾಸಿಂಗ್ ಮಾರ್ಕ್ ನನಗೆ ಗೊತ್ತಿಲ್ಲ ಎಷ್ಟಿದೆ. ಆ ಪಾಸಿಂಗ್ ಮಾರ್ಕ್ ಗಿಂತ ಅವರಿಗೆ ನೋಡ್ರಿ 56 ಅಂಕಗಳಿಂದ ಅನುತ್ತೀರ್ಣ ಆಗಿದ್ದಾರೆ. ಸೊ ಹಿ ಫೇಲ್ಸ್ ಬೈ 56 ಮೈನಸ್ ಬರ್ರಿ. ಇನ್ನೊಂದು ಸ್ಟೂಡೆಂಟ್ ಏನಿದೆ 60, ಇನ್ನೊಂದಂದ್ರೆ ಎರಡನೇ ಕೇಸ್, ಅವರು 60% ಅಂಕಗಳನ್ನು ಪಡೆದಿದ್ದಾರೆ. ಸಪೋಸ್ ಹಿ ಸ್ಕೋರ್ 60%. ಓಕೆ, ಕನಿಷ್ಠ ಉತ್ತೀರ್ಣ ಅಂಕಗಳಿಂದ 70 ಅಂಕ ಹೆಚ್ಚು ಆಗುತ್ತಿತ್ತು. ಸೆಕೆಂಡ್ ಕೇಸ್ ಅಂದ್ರೆ if he had scored 60%, his score would have been 70 marks ಜಾಸ್ತಿ, more 70 marks ಜಾಸ್ತಿ. ಸೊ ಏನ್ ಮಾಡ್ಬೇಕು ನೋಡ್ರಿ, ಹೇಳ್ತೇನೆ. ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಮೈನಸ್ ಮಾಡ್ರಿ. ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಮೈನಸ್ 60 - 24 ಎಷ್ಟಾಗುತ್ತೆ? 60 - 24 36%. ದೊಡ್ಡ ಸಂಖ್ಯೆಯಿಂದ ಸಣ್ಣ ಸಂಖ್ಯೆ ಮೈನಸ್ ಮಾಡಬೇಕು. ಇಲ್ಲೇ ಸೇಮ್, ಈಗ ಸ್ಟೂಡೆಂಟ್ ಇದು ಮೈನಸ್ ಮಾಡ್ತಾರೆ ಇಲ್ಲ, ಯಾವಾಗ ನೀವು ಮೈನಸ್ ಮಾಡಕ್ ಹೋಗಿರಿ 70 ಮೈನಸ್, ಇಲ್ಲಿ ಇನ್ನೊಂದ್ಸಲ ಮೈನಸ್ ಇದೆ, ಇನ್ನೊಂದ್ಸಲ ಮೈನಸ್ ಇದೆ, ಮೈನಸ್ ಮೈನಸ್ ಏನಾಗುತ್ತದೆ? ಪ್ಲಸ್ ಆಗುತ್ತೆ ನೋಡ್ರಿ. 70 + 56 ಸರಿ ಎಷ್ಟ್ರಿ? 126 ಆಗುತ್ತದೆ. ಓಕೆ, ಎಲ್ಸ್ ಒಂದು ಹಿಂಟ್ ಹೇಳ್ತೇನೆ ನಿಮ್ಗೆ. ಸರ್ ಏನ್ ಹಿಂಟ್? ಯಾವಾಗೂ ಇಲ್ಲೇ ಒಂದು ಫೇಲ್, ಎರಡನೇ ಕೇಸ್ ಪಾಸ್, ಈ ಎರಡು ಸಂಖ್ಯೆ ಪ್ಲಸ್ ಮಾಡಿ. ಅಗೇನ್ ಐ ಆಮ್ ಟೆಲಿಂಗ್ ಯು, ಇದು ಬೇಡ ಅಂದ್ರೆ ಏನ್ ಮಾಡ್ರಿ? ಎರಡನೇ ಟೆಕ್ನಿಕ್, ಒನ್ ಸ್ಟೂಡೆಂಟ್ ಫೇಲ್, ಒನ್ ಸ್ಟೂಡೆಂಟ್ ಪಾಸ್, ಒನ್ ಕೇಸ್ ಫೇಲ್, ಒನ್ ಕೇಸ್ ಪಾಸ್, ಡೈರೆಕ್ಟ್ಲಿ ಈ ಮಾರ್ಕ್ಸ್ ಗೆ ಪ್ಲಸ್ ಮಾಡ್ರಿ. ಇಲ್ಲ ಇದು ಮೈನಸ್ ಕಂಪಲ್ಸರಿ ಮಾಡ್ಬೇಕು, ಇಲ್ಲೇ ಪ್ಲಸ್ ಡೈರೆಕ್ಟ್ ಮಾಡ್ರಿ. ಹಾ, SSCGD ಇನ್ನೊಂದು 2024 ಪೇಪರ್ದಲ್ಲಿ ಬೋತ್ ಕೇಸಸ್ ಏನ್ ಕೊಟ್ಟಾರ? ಇಲ್ಲೇ ಫೇಲ್, ಇಲ್ಲೇ ಫೇಲ್. ಫೇಲ್ ಅಂದ್ರೆ ಮೈನಸ್ ಮೈನಸ್ ಸೈನ್ ಅಂದ್ರೆ ಪ್ಲಸ್ ಮಾಡಬೇಡ, ಅಲ್ಲಿ ಮೈನಸ್ ಮಾಡಬೇಕು. ಅರ್ಥ ಮಾಡ್ರಿ, ಅದು ಎಲ್ಲ ಕನ್ಫ್ಯೂಷನ್ ಆಗುತ್ತೆ ಅಂದ್ರೆ ಈ ರೀತಿ ಬರೀರಿ. ದೊಡ್ಡ ಸಂಖ್ಯೆ ಬರೀರಿ ಮೈನಸ್, ಆಮೇಲೆ -56 126. 36% ಅಂದ್ರೆ ಎಷ್ಟು? ಸೊ ಏನಿದೆ ಕ್ವಶನ್? ಆ ಗರಿಷ್ಠ ಅಂಕಗಳ ಸಂಖ್ಯೆ 100%, ಅದು ಎಷ್ಟಿದೆ? 100% ಎಷ್ಟು? 36 ಇಂಟು ಎಷ್ಟು ಸಂಖ್ಯೆ ಆಗುತ್ತಿದ್ದು ಆಗುತ್ತದೆ? ಎಸ್, 36 36 ಒಂದ್ಲೆ 36 ಎಷ್ಟಲೇ? 33 is 90, 6 is 36, 36 ಮೂರ್ಲೆ ಇದು 36 ಮೂರ್ಲೆ ಎಷ್ಟು? ಸೊ 100 ಇಂಟು 3 ಎಷ್ಟು? 300. ನಮ್ದು ಆನ್ಸರ್ ಫಾರ್ ದ ಕ್ವಶನ್ 300 ಇಲ್ಲ ಏನ್ರಿ? 33 is 90, 6 3 is 18. ಸಾರಿ, ಹಂಗಾಗೋದಿಲ್ಲ ಅದ. ಸೊ 1 ಮಿನಿಟ್. ಓಕೆ, ಸ್ವಲ್ಪ ಕ್ಯಾಲ್ಕುಲೇಷನ್ ಮಿಸ್ಟೇಕ್. 60 - 24 ಎಷ್ಟಾಗುತ್ತೆ? ಇದು 36%. ಮತ್ತು ಇದು ಮೈನಸ್ ಮೈನಸ್ ಪ್ಲಸ್ 70 + 50 126. 36% ಎಷ್ಟಿದೆ? 100 ಅಂದ್ರೆ ಎಷ್ಟು? ಸಿಂಪ್ಲಿಫಿಕೇಶನ್ ಮಾಡೋಣ ಸ್ವಲ್ಪ. ಓಕೆ, ಸಿಂಪ್ಲಿಫಿಕೇಶನ್ ಇಲ್ಲಿಂದ ಇಲ್ಲೇ ಕ್ಯಾನ್ಸಲ್ ಮಾಡ್ರಿ, ಬೇಕಾದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 100 ಇಂಟು 126 ಡಿವೈಡೆಡ್ ಬೈ 36. ಸೊ ಸಿಂಪ್ಲಿಫಿಕೇಶನ್, ಕಮ್ ಆನ್, 4 ಟೇಬಲ್, 4 9s are 36, 4 into 25. 9 ಟೇಬಲ್ ಹೋಗುತ್ತೆ, ಎಸ್, 9 1s are 9, 9 4s are 36. 25 ಇಂಟು 14, 25 ಹತ್ಲೆ 250, 25 ನಾಲ್ಕಲೆ ಎಷ್ಟು? 100. 250 + 100 ಎಷ್ಟಾಗುತ್ತೆ? 350 ಆಗುತ್ತೆ. 350. ಆಪ್ಷನ್ ನಂಬರ್ ಎ. ಇವೆಲ್ಲ ಬೇಡ ಅಂದ್ರೆ ಇಲ್ಲೇ ಕ್ಯಾನ್ಸಲ್ ಮಾಡಬಹುದು ನೋಡ್ರಿ. 6 6s are like this also you can do. 6 6s are 36, 6 2s are 12, 6 1s are 6. ಈಗ 6 ರಿಂದ ಆ ಸಂಖ್ಯೆ ಆಗೋದಿಲ್ಲ, 3 ರಿಂದ ಹೊಡಿರಿ. 3 ಎರಡ್ಲೆ, 3 ಏಳಲೆ, ಆಮೇಲೆ 2 ಒಂದ್ಲೆ, 2 50ಲೆ. 50 ಇಂಟು 7 350, 350. ಸೊ ಟೋಟಲ್ ಮಾರ್ಕ್ಸ್ ಅಂದ್ರೆ ಯಾವಾಗೂ 100%. At the end of this, I will tell you 3 questions asked in this. ಯಾವ್ಯಾವ ಕೇಳ್ತಾರೆ ನೋಡಿ, ಬರೀ ಟೋಟಲ್ ಮಾರ್ಕ್ಸ್ ಕೇಳಂಗಿಲ್ಲ, ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೇಳಂಗಿಲ್ಲ. ಎರಡನೇ ಕ್ವಶನ್ ಏನ್ ಕೇಳ್ತಾರೆ? ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ? ಎರಡನೇ ಕ್ವಶನ್ ಏನ್ ಕೇಳ್ಬೋದು? ಪಾಸಿಂಗ್ ಅಂಕ ಎಷ್ಟು? ಮೂರನೇ ಕ್ವಶನ್ ಏನ್ ಕೇಳ್ತಾರ? ಪಾಸಿಂಗ್ ಪರ್ಸೆಂಟೇಜ್ ಎಷ್ಟಿದೆ? ಇದು 3 ಕ್ವಶನ್ಸ್ ಲಾಸ್ಟ್ ಕ್ವಶನ್ ದಲ್ಲಿ ನೋಡೋಣ. ಓಕೆ, ಮೂವಿಂಗ್ ಅಹೆಡ್ ಟು ದಿಸ್. ಈಗ ಎಕ್ಸ್ಪ್ಲನೇಷನ್ ಬೇಡ, ಡೈರೆಕ್ಟ್ ನೋಡ್ರಿ. 25% ಏನಿದೆ? ಫೇಲ್ಸ್ ಬೈ 68, ಇಲ್ಲಿ ಬರೀರಿ -68. ಸೆಕೆಂಡ್ ಕೇಸ್ ಏನಿದೆ? ಅನಾದರ್ ಕ್ಯಾಂಡಿಡೇಟ್ 50%, 50%.
ರಿಸಲ್ಟ್ ಏನ್ರಿ 42 ಜಾಸ್ತಿ ಮಾರ್ಕ್ಸ್ ಪ್ಲಸ್. ಸೊ ನಿಮ್ಗೂ ಗೊತ್ತಿದೆ ಇಲ್ಲಿ ಪ್ಲಸ್ ಮೈನಸ್ ಇದೆ ಅಂದ್ರೆ ಈ ಕಡೆಯಿಂದ ಸಂಖ್ಯೆ ಯಾವಾಗೂ ಪ್ಲಸ್ ಮಾಡಬೇಕು, ಇಲ್ಲಿ ಮೈನಸ್ ಮಾಡಬೇಕು. ಇದು ಮೈನಸ್ ಮಾಡ್ರಿ 25. ಬಟ್ ಈ ಕಡೆಯಿಂದ ಸಂಖ್ಯೆ ನಿಮ್ಗೆ ಗೊತ್ತಿದೆ 1 ಪ್ಲಸ್ ಇದೆ 1 ಮೈನಸ್ ಅಂದ್ರೆ ಪ್ಲಸ್ ಮಾಡ್ರಿ, ಡೈರೆಕ್ಟ್ ಪ್ಲಸ್ ಮಾಡ್ರಿ, ಏನು ವಿಚಾರ ಮಾಡಬೇಡ, ಪ್ಲಸ್ ಮಾಡ್ರಿ. 2 + 8 10 ಅಂಡ್ 6 + 4 10 10 + 1 11. 25 ಅಂದ್ರೆ ಎಷ್ಟು ಮಾರ್ಕ್ಸ್? ಸೊ ಏನ್ ಫೈಂಡ್ ಮಾಡಬೇಕು ಅಗೇನ್ ಮ್ಯಾಕ್ಸಿಮಮ್ ಮಾರ್ಕ್ಸ್. 100 ಅಂದ್ರೆ ಎಷ್ಟು, 100 ಅಂದ್ರೆ ಎಷ್ಟಿದೆ. 25 ನಾಲ್ಕಲೆ ಯೂನಿಟರಿ ಮೆಥಡ್ ಇದೇ ರೀತಿ ಯೂಸ್ ಮಾಡಬಹುದು. ಸೊ ಇಂಟು 4 ಇಲ್ಲಿ ಮಾಡ್ರಿ. 110 ಇಂಟು 4 ಸರ್ ಎಷ್ಟಾಗುತ್ತೆ? 440. 440. ಆಪ್ಷನ್ ನಂಬರ್ ಸಿ ಇಸ್ ದ ಆನ್ಸರ್ ಫಾರ್ ಕ್ವೆಶ್ಚನ್ 400 and ದಿಸ್ ವಿ ಹ್ಯಾವ್ ಟು ರಿಮೆಂಬರ್. ಇದು ನಿಮ್ಗೂ ಗೊತ್ತಿರಬೇಕು. ಲಾಸ್ಟ್ ಕೇಳ್ತೀನಿ ನಿಮ್ಗೂ ಪಾಸಿಂಗ್ ಮಾರ್ಕ್ಸ್, ಪಾಸಿಂಗ್ ಪರ್ಸೆಂಟೇಜ್ ಯಾವ ರೀತಿ. ಅಗೇನ್ ವಿಲ್ ಸಾಲ್ವ್ ದಿಸ್ ಕ್ವಶನ್. ಓಕೆ, ಇದು ಆಲ್ರೆಡಿ ನೀವು ಮಾಡಿದ್ರಿ ಆ ಪ್ಯಾಟರ್ನ್ ಕ್ವಶನ್ ಅದರಲ್ಲಿ. ಓಕೆ, 1 ಸ್ಟೂಡೆಂಟ್ ಕೇಸ್. ಲೆಟ್ಸ್ ಸಾಲ್ವ್ ದಿಸ್ ಅಗೇನ್. 40% ಮಾರ್ಕ್ಸ್ ಪಾಸಿಂಗ್ ಇದೆ, 40 ಮಾರ್ಕ್ಸ್ ತಗೊಂಡಾರ, 40 ಮಾರ್ಕ್ಸ್ ಇಂದ ಫೇಲ್. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು? ಸೊ ಏನ್ ಮಾಡ್ಬೇಕು, ಎಷ್ಟು ಸ್ಕೋರ್ ಮಾಡಾರ 40, ಬಟ್ ಫೇಲ್ ಆಗಿದೆ 40 ಇಂದ. ಸೊ ಪಾಸಿಂಗ್ ಮಾರ್ಕ್ 80. ಸೊ ಪಾಸಿಂಗ್ ಮಾರ್ಕ್ ಎಷ್ಟಿದೆ 80. ಪಾಸಿಂಗ್ ಪರ್ಸೆಂಟೇಜ್ 80%. ಪಾಸಿಂಗ್ ಪರ್ಸೆಂಟೇಜ್ ಸಾರಿ ಎಷ್ಟು ಕೊಟ್ಟಾರ? ಪಾಸಿಂಗ್ ಪರ್ಸೆಂಟೇಜ್ 40%. ಎಕ್ಸಾಮ್ ದಲ್ಲಿ ಪಾಸ್ ಆಗಬೇಕು ಅಂದ್ರೆ 40% ಸ್ಕೋರ್ ಮಾಡಬೇಕು. ಬಟ್ ಎಕ್ಸಾಮ್ ದಲ್ಲಿ ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ? ಪಾಸಿಂಗ್ ಮಾರ್ಕ್ ಎಷ್ಟು? 40 ಪಾಸಿಂಗ್ ಇಲ್ಲ, 40ಗಿಂತ ಈ ಮಾರ್ಕ್ಸ್ ಜಾಸ್ತಿ ಸ್ಕೋರ್ ಮಾಡಬೇಕು. 40 + 40 ಎಷ್ಟು? 80. 40% ಅಂದ್ರೆ 80. ಸೊ ಟೋಟಲ್ ಸ್ಕೋರ್ ಯಾವಾಗೂ 100% ಇರುತ್ತೆ. 100 ಅಂದ್ರೆ ಎಷ್ಟು? ಅದೇ ನಮ್ದು ಇದು ಇಂಟು 2 ಆಗಿದೆ. ಇಲ್ಲಿ ಇಂಟು 2 ಮಾಡ್ರಿ. 100 2s ಎಷ್ಟು? 200. ಆಲ್ರೆಡಿ ಇದು ಟೈಪ್ ನಂಬರ್ 1 ಅಲ್ಲಿ ಎಕ್ಸ್ಪ್ಲೇನ್ ಮಾಡಿ ನಾನು. ಸೊ ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲೇ ಬಂತ ಎಲ್ಲಾ ಕ್ವಶನ್ಸ್. ಇದು ಹೋಮ್ ವರ್ಕ್ ತಗೋರಿ. ಓಕೆ, ಜಸ್ಟ್ ಟೇಕ್ ದಿಸ್ ಆಸ್ ಅ ಹೋಮ್ ವರ್ಕ್. ಏನ್ ಮಾಡೋಣ ಸ್ವಲ್ಪ ಫಸ್ಟ್ 1 ಮಿನಿಟ್. ಇದು ಫಸ್ಟ್ ಕ್ವಶನ್ ಇದೆ. ಫಸ್ಟ್ ಓಕೆ 1 ಮಿನಿಟ್. ಇದು ಫಸ್ಟ್ ಬಿಕಾಸ್ ನಂಬರಿಂಗ್ ಐಲ್ ರೈಟ್ 2. ದಿಸ್ ಇಸ್ 3, this is 4, this is 5, so 5ನೇ, this is 6th, 7th, 8th, 9th, ಇದು 10th, 11th, 12th, 13th. 13th ಕ್ವಶನ್ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಬೇಕು. 13th ಕ್ವಶನ್ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ರಿ ಏನಿದೆ ಆನ್ಸರ್ ಕಮೆಂಟ್ ಮಾಡಿ. ಮೂವಿಂಗ್ ಅಹೆಡ್ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಎಲ್ಲಿ ಹೋಗಿದೆ? ಇಷ್ಟಿದೆ ಕ್ವಶನ್ಸ್. ಇಷ್ಟೈತ್ರಿ. ನೀವು ಮಾಡ್ರಿ. ಇದು 13th ಕ್ವಶನ್ ನೀವು ಮಾಡ್ರಿ. ನಾನು ಈ ಕ್ವಶನ್ ಅಲ್ಲಿ ಎಕ್ಸ್ಟ್ರಾ 2 ಕ್ವಶನ್ಸ್ ಮತ್ತೆ ಹೇಳ್ತೀನಿ. ಸರ್ 2ನೇ ಕ್ವಶನ್ ಏನ್ರಿ? ರೈಟ್ ಡೌನ್ ದಿಸ್ ಮೈ ಡಿಯರ್ ಫ್ರೆಂಡ್ಸ್. ಸೆಕೆಂಡ್ ಕ್ವಶನ್ ಏನ್ರಿ? ಪಾಸಿಂಗ್ ಮಾರ್ಕ್. ಉತ್ತೀರ್ಣ ಆಗಲು ಎಷ್ಟು ಸ್ಕೋರ್ ಮಾಡಬೇಕು? ಪಾಸಿಂಗ್ ಮಾರ್ಕ್ ಎಷ್ಟಿದೆ? ಪಾಸಿಂಗ್ ಮಾರ್ಕ್ ಎಷ್ಟು? ಎಷ್ಟು ರೀ? ಟೋಟಲ್ ಮಾರ್ಕ್ಸ್ ನೀವು ಫೈಂಡ್ ಮಾಡಿರಿ 200. ಬಟ್ ಪಾಸಿಂಗ್ ಮಾರ್ಕ್ಸ್ ಕ್ವಶನ್ ಕೇಳ್ಯಾರ. ವಾಟ್ ಈಸ್ ದ ಪಾಸಿಂಗ್ ಮಾರ್ಕ್ಸ್? 2ನೇ ಕ್ವಶನ್. 3ನೇ ಕ್ವಶನ್ ಅದು ಹಾಕ್ರಿ. 3ನೇ ಕ್ವಶನ್ ಏನಿದೆ? ಪಾಸಿಂಗ್ ಪರ್ಸೆಂಟೇಜ್ ಏನಿದೆ? ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು? ಪಾಸಿಂಗ್ ಪರ್ಸೆಂಟೇಜ್ ಉತ್ತೀರ್ಣ ಆಗಲು ಎಷ್ಟು ಶೇಕಡ ಸ್ಕೋರ್ ಮಾಡಬೇಕು ಇದು ಕೇಳ್ತಾರೆ. ಇದು ಕ್ವಶನ್ ಏನಿದೆ? ಟೋಟಲ್ ಮಾರ್ಕ್ಸ್. ಮೊದಲ ಕ್ವಶನ್ ಏನಿದೆ? ಟೋಟಲ್ ಮಾರ್ಕ್ಸ್. 2ನೇ ಕ್ವಶನ್ ಪಾಸಿಂಗ್ ಮಾರ್ಕ್ಸ್. ನೆಕ್ಸ್ಟ್ ಪಾಸಿಂಗ್ ಪರ್ಸೆಂಟೇಜ್. ಲೆಟ್ಸ್ ಸಿ ದಿಸ್ ಥಿಂಗ್ಸ್. ಪಾಸಿಂಗ್ ಮಾರ್ಕ್ಸ್ ಫೈಂಡ್ ಮಾಡಬೇಕು ಅಂದ್ರೆ ಈ ಪ್ರಶ್ನೆಯಲ್ಲಿ ಬೇಡ, ಸಾರಿ ಆ ಬೇರೆ ಪ್ರಶ್ನೆಯಲ್ಲಿ ಹಾಕಬೇಕು. ಇದು ಯಾವ ಪ್ರಶ್ನೆಯಲ್ಲಿ? 2 ಕ್ಯಾಂಡಿಡೇಟ್ಸ್ ಅಲ್ಲಿ. 2 ಕ್ಯಾಂಡಿಡೇಟ್ಸ್ ಎಲ್ಲಿ ಹೋಗ್ಯಾರ? 2 ಕ್ಯಾಂಡಿಡೇಟ್ಸ್. 1 ಕ್ಯಾಂಡಿಡೇಟ್ ಕ್ವಶನ್ ಇದೆ. 2 ಕ್ಯಾಂಡಿಡೇಟ್ ಓವರ್ ಇಲ್ಲಿ ಮಾಡೋಣ. ಲೆಟ್ಸ್ ಸಾಲ್ವ್ ದಿಸ್ ಹಿಯರ್. ಇಲ್ಲೇ ಸೊ ಇದರಲ್ಲಿ ಹಾಕ್ರಿ. ಓಕೆ, 2 ಕ್ಯಾಂಡಿಡೇಟ್ಸ್ ಅಲ್ಲಿ ಕೇಳ್ತಾರೆ ಇದು ಕ್ವಶನ್. 2 ಕ್ಯಾಂಡಿಡೇಟ್ಸ್ ಅಲ್ಲಿ ಕೇಳ್ತಾರೆ. ಫಸ್ಟ್ ಸೆಕೆಂಡ್ ಕ್ವಶನ್ ಹಾಕ್ರಿ. ಪಾಸಿಂಗ್ ಮಾರ್ಕ್ಸ್. ಕಮ್ ಆನ್ ಎವ್ರಿವನ್. ಈ ಪ್ರಶ್ನೆಯಲ್ಲಿ ನೀವು ಹಾಕ್ರಿ ಪಾಸಿಂಗ್ ಮಾರ್ಕ್ ಎಷ್ಟಿದೆ? ವಾಟ್ ಈಸ್ ದ ಪಾಸಿಂಗ್ ಮಾರ್ಕ್ಸ್? ಇದು ಎಕ್ಸ್ಟ್ರಾ ಕ್ವಶನ್, ವೆರಿ ಇಂಪಾರ್ಟೆಂಟ್. 3ನೇ ಕ್ವಶನ್ ಆಡ್ ಮಾಡ್ರಿ. ಪಾಸಿಂಗ್ ಪರ್ಸೆಂಟೇಜ್ ಎಷ್ಟಿದೆ? ಪಾಸಿಂಗ್ ಪರ್ಸೆಂಟೇಜ್ ಅದು ಎಷ್ಟಿದೆ? ಲೆಟ್ಸ್ ಸಿ ದಿಸ್. ಪಾಸಿಂಗ್ ಮಾರ್ಕ್ಸ್ ಹೆಂಗ್ ಫೈಂಡ್ ಮಾಡಬೇಕು ನೀವು ಹೇಳ್ರಿ. ಎಸ್ ಸಮ್ ಸ್ಟೂಡೆಂಟ್ಸ್ ಪಾಸಿಂಗ್ ಮಾರ್ಕ್ಸ್ ಹೆಂಗ್ ಫೈಂಡ್ ಮಾಡ್ತೀರಿ? ಟೋಟಲ್ ಮಾರ್ಕ್ಸ್ 440 ಇದೆ. 440 ಮತ್ತೇನ್ ಮಾಡ್ಬೇಕು? ಏನಿಲ್ಲ ನೋಡ್ರಿ. 25% ಅಂದ್ರೆ 110. ಓಕೆ, 25% ಅಂದ್ರೆ 110. ನೀವು ಆಲ್ರೆಡಿ ನೀವು ಓಕೆ 100% ಎಷ್ಟಿದೆ? ಯಾವ ಎನಿ 1 ಸ್ಟೂಡೆಂಟ್ಸ್ ಮಾರ್ಕ್ಸ್ ನೀವು ಫೈಂಡ್ ಮಾಡಿ.
ಮೊದಲ ಸ್ಟೂಡೆಂಟ್ಸ್ ಮಾರ್ಕ್ಸ್ ಫೈಂಡ್ ಮಾಡೋದು. ಮೊದಲ ಸ್ಟೂಡೆಂಟ್ಸ್ ಮಾರ್ಕ್ಸ್ ಎಷ್ಟಿದೆ? 25%. 25% ಅಂದ್ರೆ ಎಷ್ಟು ಸ್ಕೋರ್? 25% ಅಂದ್ರೆ 68 ಮಾರ್ಕ್ಸ್ ಇಲ್ಲ. 25% ಅಂದ್ರೆ 110. ಸೊ ನೋಡ್ರಿ, ಮೊದಲ ಕ್ಯಾಂಡಿಡೇಟ್, ಫಸ್ಟ್ ಕ್ಯಾಂಡಿಡೇಟ್ ಅಂದ್ರೆ ಇದು ಮೊದಲ ಕೇಸ್, ಇಸ್ ಸ್ಕೋರ್ ಎಷ್ಟಿದೆ? 25%. 25% ಅಂದ್ರೆ ಎಷ್ಟು? 68 ಇಲ್ಲ. 25% ಅಂದ್ರೆ 110 ಮಾರ್ಕ್ಸ್, 110. ಬಟ್ ಅವ್ರದ್ದು ರಿಸಲ್ಟ್ ಏನಾಗಿದೆ? ಓಕೆ, ಫಸ್ಟ್ ಕ್ಯಾಂಡಿಡೇಟ್ ಅವ್ರದ್ದು ರಿಸಲ್ಟ್ ಏನಾಗಿದೆ? ಅವರು ಮನೆಯಲ್ಲಿ ಹೋಗಿ ಏನೇ ಹೇಳ್ತಾರೆ? ವಾಟ್ ಹಿ ಟೆಲ್ಸ್ ಇನ್ ದ ಹೋಮ್. ಅವರು ಮನೆಯಲ್ಲಿ ಹೋಗಿ ಹೇಳ್ತಾರೆ, ಏನ್ರಿ, ನಾನು 68 ಅಂಕಗಳಿಂದ ಅನುತ್ತೀರ್ಣ ಆಗಿದೆ. ಓಕೆ, ಐ ಫೇಲ್ಡ್ ಬೈ 68 ಮಾರ್ಕ್ಸ್. 68 ಮಾರ್ಕ್ಸ್ ಫೇಲ್ ಆಗಿದೆ. ಸೊ ಮನೆಯಲ್ಲಿ ಏನ್ ಹೇಳ್ತಾರೆ ಅವ್ರ ತಂದೆ ತಾಯಿ? 68 ಜಾಸ್ತಿ ಸ್ಕೋರ್ ಮಾಡಬೇಕಾಗಿತ್ತು. 68 ಜಾಸ್ತಿ ಸ್ಕೋರ್ ಮಾಡಿ, ಇಫ್ ಯು ವುಡ್ ಹ್ಯಾವ್ ಡನ್ ಅಂದ್ರೆ ಎಕ್ಸಾಮ್ ಪಾಸ್. ಸೊ ಪಾಸಿಂಗ್ ಮಾರ್ಕ್ಸ್ ಅಂದ್ರೆ ಇವ್ರದ್ದು ಮಾರ್ಕ್ಸ್ ಗಿಂತ 68 ಜಾಸ್ತಿ ಸ್ಕೋರ್ ಮಾಡಬೇಕು. ಸೊ 68 ಜಾಸ್ತಿ ಅಂದ್ರೆ 8, 11 ಪ್ಲಸ್ 6 ಎಷ್ಟು? 17, 178 ಮಾರ್ಕ್ಸ್. ಇದು ಏನಿದೆ ಸರ್? ಇದು ಪಾಸಿಂಗ್ ಮಾರ್ಕ್ಸ್ 178. ಏನ್ ಮಾಡ್ಬೇಕು? ಅಗೇನ್ ಐ ಆಮ್ ಟೆಲಿಂಗ್ ಯು, ಇದು ಮಾಡ್ರಿ ಎಲ್ಲ. ಈ ಪ್ರಶ್ನೆಯಲ್ಲಿ ಡೈರೆಕ್ಟ್ ಅಲ್ಲೇ ಬಂದಿದೆ, ಒಂದೊಂದು ಪ್ರಶ್ನೆಯಲ್ಲಿ ಬರಂಗಿಲ್ಲ. ನೀವು ಆ ಪರ್ಸೆಂಟೇಜ್ ಅಂದ್ರೆ ಎಷ್ಟು ಫೈಂಡ್ ಮಾಡಬೇಕು. 25 ಎಷ್ಟಿದೆ? ಸೊ 25 ಎಷ್ಟು? 110. ಆಮೇಲೆ ಆ ಸ್ಟೂಡೆಂಟ್ ರಿಸಲ್ಟ್ ಏನ್ರಿ? 68 ಮಾರ್ಕ್ಸ್ ಅಂತ ಫೇಲ್. ಆ 68 ಮಾರ್ಕ್ಸ್ ಪ್ಲಸ್ ಮಾಡ್ರಿ 178, ಇದು ಟೋಟಲ್. ಈಗ ನಿಮ್ದು ಕ್ವಶನ್, ಸರ್ ಎರಡನೇ ಕ್ಯಾಂಡಿಡೇಟ್ ಯಾಕೆ ತಗೊಂಡಿಲ್ಲ? ಎಸ್, ವಿ ಕ್ಯಾನ್ ಟೇಕ್ ದ ಸೆಕೆಂಡ್ ಕ್ಯಾಂಡಿಡೇಟ್. 50% ಅಂದ್ರೆ ಎಷ್ಟು ನೋಡ್ರಿ? 50% ಅಂದ್ರೆ ಎಷ್ಟು? 220, 220. ಬಟ್ ಅವ್ರದ್ದು ರಿಸಲ್ಟ್ ಏನಾಗಿದೆ? 42 ಜಾಸ್ತಿ. ಸೊ ಪಾಸಿಂಗ್ ಸ್ವಲ್ಪ ಕಡಿಮೆ ಇತ್ತು, 220ರಿಂದ 42 ಕಡಿಮೆ. ಸೊ ಆನ್ಸರ್ 178. ದ್ಯಾಟ್ ಆಲ್ಸೋ ಕ್ಯಾನ್ ಬಿ ಡನ್. ನೆಕ್ಸ್ಟ್, ಪಾಸಿಂಗ್ ಪರ್ಸೆಂಟೇಜ್ ಹೆಂಗ್ ಫೈಂಡ್ ಮಾಡಬೇಕು? ಪಾಸಿಂಗ್ ಪರ್ಸೆಂಟೇಜ್ ಫೈಂಡ್ ಮಾಡಾಗ ಈಗ ದೇರ್ ಆರ್ 2 ಟೆಕ್ನಿಕ್ಸ್. ಒನ್ ಟೆಕ್ನಿಕ್ ಅಂದ್ರೆ ಇಲ್ಲೇ ಹೇಳ್ತೀನಿ ನಾನು, ಮೂರನೇ ಕ್ವಶನ್ ಬರೀರಿ. ಪಾಸಿಂಗ್ ಪರ್ಸೆಂಟೇಜ್, ಪಾಸಿಂಗ್ ಪರ್ಸೆಂಟೇಜ್ ಎಷ್ಟು? ಪಾಸಿಂಗ್ ಪರ್ಸೆಂಟೇಜ್ ಬೇಕು ಅಂದ್ರೆ ಪಾಸಿಂಗ್ ಮಾರ್ಕ್ ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ ಇಂಟು 100. ಏನ್ ಬೈಟ್ ಮಾಡ್ರಿ? ಪಾಸಿಂಗ್ ಮಾರ್ಕ್ ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ಸ್ ಇಂಟು 100. ಈಗ ಪಾಸಿಂಗ್ ಸ್ಕೋರ್ ಎಷ್ಟಿದೆ? 178. ಇಲ್ಲಿ ಬರೀರಿ 178. ಟೋಟಲ್ ಮಾರ್ಕ್ಸ್ ಪರೀಕ್ಷೆಯಲ್ಲಿ ಎಷ್ಟಿದೆ? 440, 440 ಇಂಟು ಏನ್ರಿ ಸರ್? 100. ಸಿಂಪ್ಲಿಫೈ ಮಾಡ್ರಿ ಇದು. ಓಕೆ, 0 0 ಎಲ್ಲ ಸಿಂಪ್ಲಿಫಿಕೇಶನ್. ಎಸ್, 0 and 0 ಸಿಂಪ್ಲಿಫಿಕೇಶನ್ ಮಾಡ್ರಿ. 2ರಿಂದ ಡಿವೈಡ್ ಮಾಡ್ರಿ. ಓಕೆ, ಎಸ್. ಸೊ 22, ಆಮೇಲೆ ದಿಸ್ ಇಸ್ 5. ಸೊ ನೆಕ್ಸ್ಟ್ ಅಗೇನ್ ವಿ ಕ್ಯಾನ್ ಡೂ ದಿಸ್. ಇಲ್ಲಿಂದ ಇಲ್ಲಿ ಕ್ಯಾನ್ಸಲ್ ಮಾಡಕ್ ಬರುತ್ತೆ. 11s, 2 8s 16, 2 9s 18. ಈಗ ಕ್ಯಾನ್ಸಲೇಷನ್ ಆಗಂಗಿಲ್ಲ, ಡೈರೆಕ್ಟ್ ಇಂಟು ಮಾಡ್ರಿ. 89 ಇಂಟು 5 ಎಷ್ಟಾಗುತ್ತದೆ? 4 8 10. ಆಮೇಲೆ ಡಿವೈಡೆಡ್ ಬೈ 11, ಡಿವೈಡೆಡ್ ಬೈ 11. 11 ರಿಂದ ಡಿವೈಡ್ ಮಾಡ್ರಿ. 11 1s, 11 4s 44. ಆಮೇಲೆ ಇದು ಕಡಿಮೆ ಆಗಿದೆ, ಏನ್ ಮಾಡ್ರಿ? 0 ಹಚ್ಚ್ರಿ. ಆಮೇಲೆ 1 ಪಾಯಿಂಟ್ ಹಚ್ಚ್ರಿ. ಆಮೇಲೆ 0. 11 4s 44. ಸೊ 44 ಅಂದ್ರೆ 6. 11 5s 55. 40.45%. This is, my dear friends, passing percentage. ಇದು ಏನಿದೆ? ಪಾಸಿಂಗ್ ಪರ್ಸೆಂಟೇಜ್. ಇದು ನಿಮ್ಗೂ ಗೊತ್ತಿರಬೇಕು. ಎರಡನೇ ಟೆಕ್ನಿಕ್ ಬೇಕು ಅಂದ್ರೆ ಅದು ಹೇಳ್ತೀನಿ ನಿಮ್ಗೂ ಡೈರೆಕ್ಟ್ಲಿ. 68 ಸ್ಕೋರ್ ಅಂದ್ರೆ ಎಷ್ಟು? 110 ಮಾರ್ಕ್ಸ್ ಅಂದ್ರೆ 25%. 68 ಅಂದ್ರೆ ಎಷ್ಟು? ಆ ಶೇಕಡ ನೀವು ಈ 25ದಲ್ಲಿ ಪ್ಲಸ್ ಮಾಡ್ರಿ, ಡೈರೆಕ್ಟ್ 40.45% ಬರುತ್ತೆ. ಸೆಕೆಂಡ್ ಟೆಕ್ನಿಕ್ ಅದು. ಓಕೆ, ಇಫ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್, ಯು ಕ್ಯಾನ್ ಟ್ರೈ ದಟ್ ಕ್ವಶನ್. Here also you can do that thing. Okay, in ಮಾಡೋಣ ಈಗ. I hope you will do this. More and more other questions also I will get in next time. Try ಮಾಡ್ರಿ ಆ ಕ್ವಶನ್, ಸೇಮ್ ಕಾನ್ಸೆಪ್ಟ್ ನಿಮ್ದು ಬುಕ್ ದಲ್ಲಿ ಚೆಕ್ ಮಾಡ್ರಿ. ಓಕೆ, ಅಂಡ್ ಜಾಯಿನ್ ಮೈ ಟೆಲಿಗ್ರಾಮ್ ಚಾನಲ್ ಅಂಡ್ ವಾಟ್ಸಪ್. ಆ ಟೆಲಿಗ್ರಾಮ್ ಚಾನಲ್ ದಲ್ಲಿ SSCGD 2026 ಅಂದ್ರೆ ಹೊಸ ಬುಕ್ SSCGD ಆಕೆ ನಾನು ಐ ಹ್ಯಾವ್ ಅಪ್ಲೋಡೆಡ್. ಅಲ್ಲಿ ನೀವು ಚೆಕ್ ಮಾಡ್ರಿ. ಇದು ಎಲ್ಲ ಪಾಸ್ ಫೇಲ್ ಎಕ್ಸಾಮ್ ಕ್ವಶನ್ಸ್ ಟ್ರೈ ಮಾಡ್ರಿ. And keep on studying. Jai Hind.